ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯೂನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ ಮುಳ್ಳಿ ಏನ್ ಸ್ಪೆಷಲು, ಯಾರನ್ನ ಕರೆಸ್ತಾ ಇದ್ದೀರಾ, ಏನ್ ಅಡಿಗೆ ಮಾಡಿಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ GFCಯ ಖ್ಯಾತಿ ನಮ್ಮ ಕೃಷ್ಣಪ್ಪನವ್ರನ್ನ ಕರೆಸಿ ಅದ್ಭುತ ಇರೋ ಒಂದು ಅಡುಗೆ ನಾವು ಮಾಡಿಸ್ಬೇಕು ಅನ್ಕೊಂಡಿದೀನಿ. ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀನಿ. ಕೃಷ್ಣಪ್ಪ ನಮಸ್ಕಾರ, ಬನ್ರಿ. ನಮಸ್ಕಾರ. ನಮಸ್ಕಾರ. ನಗೆ ಮುಖದ ಕೃಷ್ಣಪ್ಪ. ಕೃಷ್ಣಪ್ಪ ನಮಸ್ಕಾರ, ಏನ್ ಸಮಾಚಾರ, ಏನ್ ಮಾಡ್ತಾ ಇದೀರಾ? ಸರ್ ಇವತ್ತ ಇತಿ ಬೆಳೆಯಲ್ಲಿ ಒಂದು ಎಗ್ ಬಿರಿಯಾನಿ ಮಾಡೋಣ ಅಂತ. ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಎಗ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ಹಿದಕವರೆ ಕಾಳು, ಮೊಟ್ಟೆ, ಸಾಂಬಾರ್ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಚಕ್ಕೆ, ಲವಂಗ, ಏಲಕ್ಕಿ, ಗರಂ ಮಸಾಲ, ಅರಿಶಿನ, ಮೆಂತ್ಯ ಸೊಪ್ಪು, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ ಕೃಷ್ಣಪ್ಪ, ಶುರು ಮಾಡಾಗಿದ್ರೆ ಶುರು ಮಾಡೋಣ ಸರ್. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದು ಬಾಣಲಿ ಸರ್. ಓಕೆ, ಫ್ರೈ ಮಾಡ್ಕೋಬೇಕಾ? ಫ್ರೈ ಕೊಡೋಣ ಮಾಡಿ. ಎಗ್ ಬಿರಿಯಾನಿ ಕೇಳಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಮಾಮೂಲಿ ಎಲ್ಲಾ ಬಿರಿಯಾನಿ ಮಾಡ್ಬಿಟ್ಟಿರ್ತಾರೆ. ಓಕೆ, ಬೇಯಿಸಿರೋ ಮೊಟ್ಟೆ ಇಟ್ಕೊಟ್ಬಿಟ್ಟು ಎಗ್ ಬಿರಿಯಾನಿ ಅಂತ. ಅಯ್ಯೋ, ಮತ್ತೆ ಅದೇ ತರ ಮಾಡೋ ಸರ್. ನೀವೇನ್ ಮಾಡ್ತೀರಾ? ಈಗ ನೋಡಿ ಮಾಡ್ತೀನಿ. ಮಾಡಿ. ಸ್ವಲ್ಪ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕೃಷ್ಣಪ್ಪ ಹೆಂಗ್ ನಡೀತಾ ಇದೆ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆಯಾ? ಸೂಪರ್. ಓಕೆ, ತುಂಬಾ ಜನ ಕೇಳ್ತಾರೆ ಗರಂ ಮಸಾಲ ಬೇಕು, ಗರಂ ಮಸಾಲ ಬೇಕು. ಸರ್ ಕಳ್ಸೋಣ, ಆನ್ಲೈನ್ ಅಲ್ಲಿ ಇನ್ನೇನು ವ್ಯವಸ್ಥೆ ಮಾಡ್ತಾ ಇದೀನಿ. ಆನ್ಲೈನ್ ವ್ಯವಸ್ಥೆ ನೋಡ್ರಿ ಕೃಷ್ಣಪ್ಪ, ಎಲ್ಲಿಂದ ಎಲ್ಲಿಗೆ ಆನ್ಲೈನ್ ಅಲ್ಲಿ ಯಾರಿಗೆ ಬೇಕಾದ್ರು ನಮಗೆ ಪಟ್ ಅಂತ ಮೇಲ್ ಮಾಡಿದ್ರೆ ಅವ್ರ ಹೆಸರು ಕಳಿಸ್ತೀವಿ ಅಂತ ಇದ್ದಾರೆ. ನೋಡೋಣ ಇಲ್ಲ ಕೆಲವೇ ದಿನಗಳಲ್ಲಿ. ಮೊಟ್ಟೆನ ಫ್ರೈ ಮಾಡಿ ಆಮೇಲೆ ರೈಸಿಗೆ ಆ್ಯಡ್ ಮಾಡಬೇಕು. ಓಕೆ, ಹಂಗೆ ಇದು ಮಾಡ್ತಾ ಇರಿ. ಸ್ವಲ್ಪ ತಿರ್ಸ್ಬೇಕಾ ಅದನ್ನ? ಸರ್ ತಿರ್ಸ್ಬೇಕಾ ತಿರ್ಸ್ಬಾರ್ದಾ? ತಿರ್ಸಿ ಸರ್, ತಿರ್ಸ್ತಾನೆ ರೀ. ಈ ತರ ಫಸ್ಟ್ ಮೊಟ್ಟೆನ ಹೊಡ್ಕೊಂಡ್ಬಿಡ್ಬೇಕು. ಹೊಡ್ಕೊಂಡು ಇದನ್ನ ಏನು ಹಾಕ್ತಾರೆ ರೆಡಿ ಮಾಡಿ ಇಟ್ಕೊಬಿಡ್ಬೇಕು ನೀವು. ಓಕೆ, ಆಮೇಲೆ ಬಿರಿಯಾನಿ ಸ್ಟಾರ್ಟ್ ಮಾಡಬೇಕು. ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಇದನ್ನ ಆಮೇಲೆ ರೈಸಿಗೆ ಮಿಕ್ಸ್ ಮಾಡಿ ರೈಸ್ ಮಿಕ್ಸ್ ಮಾಡಬೇಕು. ಓಕೆ ಸರ್, ಅವಾಗ ಚೆನ್ನಾಗಿರುತ್ತೆ, ಅದು ಟೇಸ್ಟಿ ಆಗಿರ್ತದೆ. ಓಕೆ, ಇದಕ್ಕೆ ಉಪ್ಪು ಖಾರ ಏನ್ ಹಾಕೋದು ಬೇಡ? ಏನ್ ಬೇಡ ಸರ್, ಅದು ನಿಮಗೆ ಬಿರಿಯಾನಿನೆಲ್ಲ ಆ್ಯಡ್ ಮಾಡ್ತೀವಲ್ಲ, ಸ್ವಲ್ಪ ಆಯಿಲ್ ಸೇರಿಸಿ. ಆಯಿಲ್ ಬೇಕಾ? ಹಾಕಿ. ನೋಡಿ ಇರ್ಲಿ ಸರ್, ಅವಾಗ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ. ಅಲ್ವಾ? ಹಾಂ ಸರ್, ಯಾವಾಗ ಆಯಿಲ್ ಕಮ್ಮಿ ಆಗ್ತದೋ ಅವಾಗ ಕಚ್ಕೊಳಕ್ ಶುರು ಆಗುತ್ತೆ. ಅವಾಗ ಕಚ್ಗಳು ಶುರು ಆಗುತ್ತೆ. ಇದೇ ಇಷ್ಟೇ ಸಾಕ? ಜಾಸ್ತಿ ಸಾಕು ಬೇಯಿಸ್ಕೊಂಡು ಸರ್, ಏನು ಬೇಡ, ಇಷ್ಟೇ ಸಾಕು. ತೆಗೆದು ಇಟ್ಕೊಂಡಿದ್ದೀನಿ ಕಡೆಗೆ. ಇಟ್ಬಿಡೋಣ, ಅಲ್ಲಿ ಇಟ್ಬಿಟ್ರೆ ಆಗೋಯ್ತು. ಕುಕ್ಕರ್ ಬೇಕಾ? ಆ ಕುಕ್ಕರ್ ಕೊಡಿ. ಅದಿರಲಿ, ಈಗ ಆಯಿಲ್ ಹಾಕಿದ್ವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಗ್ ಬಿರಿಯಾನಿ ಇದೇ ಥರ ಮಾಡ್ಕೋಬೇಕು. ಹೌದಲ್ಲ? ಹೌದು. ನಾವೆಲ್ಲ ಮೊಟ್ಟೆನ ಬೇಯಿಸ್ಬಿಡ್ತೀವಿ, ಅನ್ನದ ಮೇಲೆ ಎರಡು ಹಿಂಗೆ ಕಟ್ ಮಾಡ್ಬಿಟ್ಟು ಸೈಡಲ್ಲಿ ಹಿಂಗೆ ಇಟ್ಬಿಟ್ಟು ಎಗ್ ಬಿರಿಯಾನಿ ತಗೊಂತೀವಿ. ಇಲ್ಲಾಂದ್ರೆ ಫುಲ್ ಒಂದು ಎಗ್ನ ಹಾಕ್ಬಿಟ್ಟು ಮೇಲೆ ಅನ್ನ ಎಲ್ಲ ಮುಚ್ಬಿಟ್ಟು ಎಗ್ ಬಿರಿಯಾನಿ ತಗೊಟ್ಬಿಡ್ತೀವಿ. ಅದು ಎಗ್ ಬಿರಿಯಾನಿ ಅಲ್ಲ. ಅಲ್ವೇ ಅಲ್ಲ ಸರ್, ಅದು ಯಾವುದೋ ರೈಸ್ಗೆ ನೀವು ಎಗ್ ಇಟ್ಬಿಟ್ರೆ ಎಗ್ ಬಿರಿಯಾನಿ ಆಗೋಗುತ್ತಾ? ನೋಡಿ ಹಿಂಗೆ ಕತೆ. ಚಿತ್ರಾನ್ನಕ್ಕೆ ಹೋಗಿ ಎಗ್ ಇಟ್ಬಿಟ್ರೆ ಎಗ್ ಬಿರಿಯಾನಿ ಆಗ್ಬಿಡುತ್ತಾ? ಎರಡು ಚಕ್ಕೆ ಹಾಕೋಣ. 2 ಚಕ್ಕೆ, ಒಂದು 4 ಏಲಕ್ಕಿ, ಒಂದು 4 ಲವಂಗ. ಯಾವ ಅಡುಗೆ ಸೇರಿಸ್ಕೋಬೇಕಾದ್ರೆ ಇಷ್ಟು 4 ಸೇರಿಸ್ಕೊಡಿ. ಓಕೆ, ಎಲ್ಲ ಬಿರಿಯಾನಿ ಮಿಕ್ಸ್ ಮಾಡ್ತೀರಾ ಅಥವಾ ಮಧ್ಯದಲ್ಲಿ ಮಿಕ್ಸ್ ಮಾಡ್ತೀರಾ? ಸರ್ ರೈಸ್ ಹಾಕಿದ ತಕ್ಷಣ ಮಿಕ್ಸ್ ಮಾಡಬೇಕು. ಅಕ್ಕಿ ಹಾಕಿದ್ಮೇಲೆ? ಅಕ್ಕಿ ಹಾಕಿದ್ಮೇಲೆ ಓಕೆ, ಫೈನಲ್ ಮುಚ್ತೀವಲ್ಲ, ಹೌದು, ಅವಾಗ ಹಾಕ್ಬೇಕು ಅದನ್ನ. ಓಕೆ, ಆಗಿದೆ. ಈರುಳ್ಳಿ ಹಾಕೊಳ್ಳೋಣ. ಹಾಕಿ ಸರ್. ಹಾಂ, ಈಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸೇರಿಸೋಣ. ಹಸಿಮೆಣಸಿನಕಾಯಿ ಪೇಸ್ಟ್ ಇದು ರಫ್ ಆಗಿ ರುಬ್ಕೊಂಡಿರೋಂಥ ಹಸಿಮೆಣಸಿನಕಾಯಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಯಾವಾಗಲೂ ಕೃಷ್ಣಪ್ಪ ಅವ್ರು ಹೇಳ್ತಾರೆ 70% ಬೆಳ್ಳುಳ್ಳಿ ಇರಬೇಕು, 30% ಮಾತ್ರ ಶುಂಠಿ ಇರಬೇಕು. ಕರೆಕ್ಟ್ ಸರ್. ಕರೆಕ್ಟ್ ಅಲ್ವಾ ಸರ್? ಸ್ವಲ್ಪ ಅರಿಶಿನ ಪುಡಿ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನ ಪುಡಿ ಯೂಸ್ ಮಾಡ್ತಾ ಇದೀವಿ. ಸ್ವಲ್ಪ ಸಾಕು ಸರ್. ಸ್ವಲ್ಪ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕಲ್ಲ? ಫ್ರೈ ಆಗಬೇಕು. ಆ ಫ್ರೈ ಆಗಿ ಆ ಮಸಾಲೆ ವಾಸನೆ ಎಲ್ಲ ಹೋಗ್ಬೇಕಲ್ವಾ? ಖಂಡಿತ ಸರ್, ಅದು ಒಂದು 2 ನಿಮಿಷ ಇದ್ರೆ ಹೋಗ್ಬಿಡ್ತದೆ ಪಟ್ ಅಂತ. ಹಾಂ, ಸೊಪ್ಪು ಈ 3 ಥರ ಸೊಪ್ಪಿದೆ. ಇದು
ಇದ್ರೊಳಗೆ ಕೊತ್ತಂಬರಿ ಸೊಪ್ಪಿದೆ, ಮೆಂತ್ಯ ಪುದೀನ ಸೊಪ್ಪಿದೆ. ಸೊಪ್ಪಿದೆ, ಮೆಂತ್ಯ ಸೊಪ್ಪಿದೆ. ಇತಿಬೇಳೆ ಹಾಕ್ಬಿಡೋಣ, ಹಾಕ್ಬಿಡಿ ಸ್ವಲ್ಪ ಏನು ರೋಸ್ಟ್ ಆಗಲಿ. ಬಟ್ ಇತ್ತಿದ ಕಾಲದಲ್ಲಿ ಅದನ್ನ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ, ಒಳ್ಳೆ ಮಜಾ ಇರುತ್ತಲ್ಲ. ಸರ್ ನಿಮ್ಗೆ ಇತಿಬೇಳೆ ಮ್ಯಾಕ್ಸಿಮಮ್ ಕಾಲದಲ್ಲಿ ಇದೇನು ಸಿಗೋದಂತಲ್ಲ ಸರ್, ಬರೀ 3 ತಿಂಗಳು ಸಿಗುತ್ತೆ. ಹೌದು, ಅದರಲ್ಲಿ ಏನೇನು ಆಗುತ್ತೋ ಅದು ಮಾಡ್ಬಿಡ್ಬೇಕು. ಮಾಡ್ಬಿಡ್ಬೇಕಷ್ಟೇ. ಸ್ವಲ್ಪ ಕಾಳು ಹಾಕ್ದಾಗ ಸಪ್ಪೆ ಬಿದ್ದೋಗುತ್ತಲ್ಲ, ಅದಕ್ಕೆ ಸಾಲ್ಟ್ ಹಾಕೊಂಡು ಸರಿ ಹೋಗ್ತದೆ. ಸರಿ ಹೋಗುತ್ತಲ್ಲ. ಖಾರ ಪ್ರಮಾಣ ಸ್ವಲ್ಪ ಹೆಚ್ಚು ಕಮ್ಮಿ ಇಟ್ಕೊಂಡ್ರೆ ಓಕೆ, ಖಂಡಿತ ಸರಿ ಹೋಗ್ತದೆ. ನಾನು ಭಾನುವಾರ ಎವ್ರಿಡೇ ಇತಿಬೇಳೆ ವೆಜ್ ಬಿರಿಯಾನಿ ಕೊಡ್ತಾ ಇದ್ದೀನಿ. ಹೌದಾ? ಕಾರ್ಯಕ್ರಮ ತೋರಿದ್ವಲ್ಲ, ಓಕೆ. ಜನರ ಹೊತ್ತಾಗಿ ಏನ್ರಿ ಒಂದ್ ಯಾರೋ ಬಂದು ಪ್ರಶ್ನೆ ಮಾಡ್ಬಿಟ್ರು. ಹೌದೇನು? ಆಮೇಲೆ ಕಂಟಿನ್ಯೂ ಮಾಡಿದೀವಿ ಅದನ್ನ. ವೆರಿ ಗುಡ್, ಮಾಡಿ ಸರ್. ಎಲ್ಲರಿಗೂ ತಿನ್ನೋರಿಗೆಲ್ಲ ಸಿಗ್ಬೇಕಲ್ಲ ಸರ್. ಸಿಗ್ಬೇಕಲ್ಲ ಸರ್. ಇದು ಕಾಂಡ, ಇದು ರುಬ್ಕೊಂಡಿರೋದು ಕಾಂಡ ಏನು ಅನ್ಕೋಬೇಡ್ರಿ, ಸೊಪ್ಪನ್ನೆಲ್ಲ ತೆಗೆದು ಹಾಕ್ಬಿಟ್ಟಿದ್ದಾರೆ ಅವಾಗಲೇ. ಆ ಸೊಪ್ಪಿನ ಕಡ್ಡಿಗಳೇನಿರುತ್ತೋ ಕಡ್ಡಿಗಳು ಇರ್ತದೆ, ಅದನ್ನ ರುಬ್ಕೋಬೇಕು. ಎಲ್ಲಾ ತರ ಕಡ್ಡಿ ಇದ್ರೊಳಗೆ. ಕೊತ್ತಂಬರಿ ಕಡ್ಡಿ ಇದೆ, ಪುದೀನ ಕಡ್ಡಿ ಇದೆ, ಆಮೇಲೆ ಮೆಂತ್ಯ ಸೊಪ್ಪಿನ ಕಡ್ಡಿನ ರುಬ್ಕೊಂಡಿರುವಂತ ರಸ ಹಾಕಿ ಸರ್. ಏನು ವೇಸ್ಟ್ ಮಾಡಬಾರ್ದಲ್ವಾ? ವೇಸ್ಟ್ ಮಾಡ್ಬೇಡ ಸರ್, ವೇಸ್ಟ್ ಮಾಡೋದು ಆಗಲಿ, ವೇಸ್ಟ್ ಮಾಡೋದನ್ನ ಮಾಡಿ. ಅಷ್ಟೊಳಗೆ ನಾನು ಸ್ವಲ್ಪ ಟೊಮೊಟೊನ ಪೇಸ್ಟ್ ಮಾಡ್ಕೊಂಬಂದು ಮಾಡ್ಕೊಳ್ಳಿ ಸರ್, ಮಾಡ್ಕೊಳ್ಳಿ. ಟೊಮೆಟೊ ಪ್ಯೂರಿ, ಟೊಮೆಟೊನ ಹಂಗಂಗೆ ಹಾಕೋದಕ್ಕಿಂತ ಬಾಯಿಗೆ ಸಿಗುತ್ತೆ. ಅದ್ರ ಬದಲು ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿ ಹಾಕೊಂಡ್ರೆ ಅದ್ಭುತವಾಗಿರುತ್ತೆ. ಟೊಮೆಟೊ ಪ್ಯೂರಿ, ಟೊಮೆಟೊನ ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಕ್ತಿದ್ದ ಇದೀವಿ. ಎಲ್ಲ ಅಡುಗೆಗೂ ಹಂಗೆ ಮಾಡಿ, ಚೆನ್ನಾಗಿರುತ್ತೆ. ಬಾಯಿಗೆಲ್ಲ ಏನೂ ಸಿಕ್ಕಲ್ಲ. ಎಲ್ಲ ಕೆಲವು ಮಾತ್ರ ಫ್ರೈಗೆ ಮಾಡ್ಕೊಳಂತ ಮಾಡ್ಕೋಬೇಕು, ಮಿಕ್ಕಿದೆಲ್ಲ ಹಿಂಗೆ ಹಾಕ್ಬೇಕು. ಇದೆಲ್ಲ ಹೀಗೆ ಹಾಕಿದ್ರೆ ಉಪ್ಪು ಹಾಕೋಣ. ಹಾಕಿ ಸರ್, ಹಾಕಿ. ಇದು ನಮ್ದು ಗರಂ ಮಸಾಲ ಹಾಕ್ಬಿಡೋಣ. ಹಾಕಿ ಸರ್. ನೀರು ಹಾಕೋಬೇಕಾ? ಹಾಕೋಣ ಸರ್. ಹಾಕೊಂಬಿಡಿ ಸರ್, ಕುದೀತದೆ. ಹಾಕಿ ಸಾಕಲ್ಲ? ಸಾಕು ಸರ್. ನೋಡೋಣ ನಮ್ಮ ಲಾಸ್ಟಲ್ಲಿ ಅಕ್ಕಿ, ಇದು ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀವಿ. ಎಸ್, ಅದು ಕೃಷ್ಣಪ್ಪ ಅವರ ನಾಟಿ ಬಾಸುಮತಿ ರೈಸ್. ಅದು ಬೇರೆಯವ್ರು ಹಾಕಿದ್ರೆ ಇಷ್ಟ ಆಗುತ್ತೆ, ಅವ್ರು ಹಾಕಿದ್ರೆ ಇಷ್ಟು ಆಗುತ್ತೆ. ಅಲ್ಲ ಸರ್, ಅದು ಪರ್ಚೇಸ್ ಮೇಲೆ ಹೋಗು ಸರ್. ಕರೆಕ್ಟ್ ಸ್ವಾಮಿ, ನಾವು ಇಲ್ಲ ಅಂತ ಹೇಳೋದು. ಎಲ್ಲ ನಾವು ಏನು ಇಲ್ಲ ಅಂತ ಖರೀದಿ ಹೇಳ್ತಾ ನಿಮ್ಗೆ. ಅದ್ರ ಮೇಲೆ ಖಂಡಿತ ಸರ್. ಅದು ನೋಡಿ ಹೇಗಿದೆ ನೋಡಿದ್ರ, ಏನು ಒಂದೊಂದು ಇಂಚ್ ಉದ್ದ ಇರ್ತದೆ ನೋಡಿ. ಅವ್ರು ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಉದ್ದುದ ಹಾಕಿ ತಂದಿದ್ದಾರೆ ಇವತ್ತು. ಇಲ್ಲ ಸರ್, ಆ ಥರ ಇಲ್ಲ. ನಾನು ಹೋಟ್ಲಲ್ಲಿ ಮಾಡೋದು ಇದೇ ರೈತೆ. ಹಾಂ, ಈಗ ಅದನ್ನ ಆ್ಯಡ್ ಮಾಡ್ಬಿಡೋಣ. ಹಾಕ್ಬೋಣ? ಓಕೆ ಸರ್. ಓಕೆ, ಎಗ್ ಬಿರಿಯಾನಿ ಶುರು ಆಗ್ತದೆ. ಇವಾಗ ಎಗ್ನ ಹಾಕ್ತಾ ಇದೀವಿ. ಓಹೋ, ಹಿಂಗ್ ಮಾಡಾಕ್ಬಿಟ್ವ ನಾವು? ಓಕೆ ಓಕೆ. ಸ್ವಲ್ಪ ನೀರು ಸೇರಿಸ್ಬೇಕಾಗ್ತದೆ. ಕಲ್ಸೋದ್ ಬೇಡ ಅಲ್ಲ? ಇಲ್ಲ, ಕಲ್ಸ್ಬೋದು ಸರ್, ಏನಾಗಲ್ಲ. ಅಲ್ಲ, ಮೇಲ್ಗಡೆ ಎಲ್ಲ ಕಾಣ್ಲಿ ಬಿಡಿ. ಇಲ್ಲ, ಅಲ್ಲಿ ಆಮೇಲೆ ಬರ್ತದೆ ಅದು ಆಟೋಮೆಟಿಕ್ ಆಗಿ ಬರ್ತದ ಮೇಲೆ? ಓ ಖಂಡಿತ ಮಿಕ್ಸ್ ಆಗಲಿ, ಎಲ್ಲ ಕಡೆ ಅನ್ನದಲ್ಲೆಲ್ಲ ಇರಲಿ. ಓಕೆ, ಅವಾಗ ನಿಮಗೆ ಬಾಯಿ ಸಿಗೋದಲ್ವ್ರಾ ಟೇಸ್ಟ್ ಆಗಿರೋಕ್ಕೆ. ಎಷ್ಟು ವಿಜಲ್ ಕೂಗಿಸ್ಬೇಕಾಗುತ್ತೆ? ಒಂದು 3 ವಿಸಲ್ ಸಾಕು ಸರ್. 3 ವಿಜಲ್ ಬೇಕೇ ಬೇಕಲ್ಲ? ಬೇಕೇ ಬೇಕು, ಖಂಡಿತ ಬೇಕು. ಉಪ್ಪು ಬೇಕು? ಬೇಕು, ಬೇಕಾಗಿದೆ. ನೋಡಿ ಮೇಲ್ಮೇಲೆ ಇರ್ತದೆ ನೋಡಿದ್ರೆ ಹೇಗೆ. ಓಕೆ ಕೃಷ್ಣಪ್ಪ, ತೆಗೆದ್ಬಿಡಿ, ನೋಡೇ ಬಿಡ ಅದೊಂದು ಏನಾಗಿದೆ ಅಂತ. ನೋಡೋಣ ಸರ್. ಓಕೆ, ಎಲ್ರಿ ಮೊಟ್ಟೆನೇ ಕಾಣ್ತಾ ಇಲ್ಲ ಕೃಷ್ಣಪ್ಪ. ಇದೆ ಸರ್, ಯಾಕಿಲ್ಲ ಮೊಟ್ಟೆ? ಕಳೆದೋಗ್ಬಿಟ್ಟಿರಂಗೈತೆ ನೋಡಿ ಸರ್, ಮೊಟ್ಟೆ ಇದೆ. ಇದೆಯಾ? ಓಕೆ 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 ಓಕೆ, ಹಾಕಿ ನೋಡೇ ಬಿಡ. ಮೊಟ್ಟೆ ನೀವು ತಿನ್ಬೇಕಾದ್ರೆ ಸಿಗುತ್ತೆ ಸರ್, ಗ್ಯಾರಂಟಿ. ಸಿಗುತ್ತಾ? ಗ್ಯಾರಂಟಿನಾ? ಹೌದು ಸರ್. ಬೇಳೆ ಮೊಟ್ಟೆ ಬಿರಿಯಾನಿ ಇದು. ಓಕೆ ಸರ್, ಇದು ಮೊಟ್ಟೆ ಬಿರಿಯಾನಿ. ಮುಳ್ಳಿಯವರೇ, ಬರೀ ಮೊಟ್ಟೆನ ಬೇಯಿಸ್ಬಿಟ್ಟು ಮೇಲ್ಗಡೆ ಇಟ್ಬಿಟ್ರೆ ಬಿರಿಯಾನಿ ಆಗಲ್ಲ. ಕಾಣಿಸ್ತದೆ ನೋಡಿ, ಬರ್ತಾ ಇರ್ಬೇಕು, ಮೊಟ್ಟೆ ಸಿಗ್ತಾ ಇರ್ಬೇಕು, ತಿಂತಾ ಇದ್ರಿ ಅಂತ ಹೇಳಿದ್ದಾರೆ. ಅದ್ಭುತವಾದಂತಹ ಮೊಟ್ಟೆ ಬಿರಿಯಾನಿ ನಮ್ ಕೈಲಿ ಮಾಡ್ಕೊಟ್ಟಿದ್ದಾರೆ ಕೃಷ್ಣಪ್ಪನವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ.
ಮೊಟ್ಟೆ ಬಿರಿಯಾನಿ ನೀವೇ ಮಾಡ್ಕೊಳ್ಳಿ. ಎಗ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಮೊಟ್ಟೆ ಹಾಕಿ ಫ್ರೈ ಮಾಡಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಚಕ್ಕೆ, ಏಲಕ್ಕಿ, ಲವಂಗ, ಸಾಂಬಾರ್ ಈರುಳ್ಳಿ ಹಾಕಿ ಹುರಿದು ಹಸಿ ಮೆಣಸಿನಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಹಾಕಿ ಫ್ರೈ ಮಾಡಿ. ಇದಕ್ಕೆ ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಹಿದಕವರೆ ಕಾಳು ಹಾಕಿ 2 ನಿಮಿಷ ಹುರಿದು ಟೊಮೆಟೊ ಪೇಸ್ಟ್, ಉಪ್ಪು, ಗರಂ ಮಸಾಲ, ನೀರು, ನೆನೆಸಿದ ಬಾಸುಮತಿ ಅಕ್ಕಿ, ಫ್ರೈ ಮಾಡಿದ ಮೊಟ್ಟೆ, ನೀರು, ಉಪ್ಪು ಸೇರಿಸಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಈಗ ಎಗ್ ಬಿರಿಯಾನಿ ರೆಡಿ ಟು ಟೇಸ್ಟ್. ಓಕೆ ಕೃಷ್ಣಪ್ಪ, ಟೇಸ್ಟ್ ಮಾಡಿ ನೋಡೋಣ. ಮಾಡಿ ಸರ್, ಟೆಸ್ಟ್ ಮಾಡಿ. ಮಾಡಿದ್ವಿ. ಮೊಟ್ಟೆ ಸಿಗ್ತದೆ ಸರ್ ಬಾಯಿಗೆ? ಅಲ್ರಿ ಸಿಗ್ತದೆ. ಆ ಕಾಳು ಹಾಕಿರೋದು ಎಕ್ಸ್ಟ್ರಾರ್ಡಿನರಿ. ಇದು ಬಿಡ ಸೀಸನಲ್ಲಿ ಮ್ಯಾಕ್ಸಿಮಮ್ ಮಾಡಿ ತೋರಿಸ್ಬೇಕು ಸರ್. ಹೌದೌದು. ಮೊಟ್ಟೆ ಬಿರಿಯಾನಿ ಅಂದ್ರೆ ಇದು. ಮೊಟ್ಟೆ ಬೇಯಿಸ್ಬಿಟ್ಟು ಮೇಲೆ ಇಟ್ಬಿಟ್ಟು ಮೊಟ್ಟೆ ಬಾಯಿ ತುಂಬ ತಿನ್ಬೋದು. ಖಂಡಿತ ಸರ್, ಏನು ಸೈಡ್ಸ್ ಏನು ಬೇಕಾಗಿಲ್ಲ, ಹಾಗೆ ತಿನ್ಬೋದು ಆರಾಮಾಗಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಕೃಷ್ಣಪ್ಪ. ಇನ್ನೂ ಹೊಸ ಅಡುಗೆಗಳು ತೋರಿಸ್ತಾರಿ. ಒಂದು ನಂಬರ್ ಹೇಳ್ಬಿಡಿ. ಹೇಳ್ರಿ ನಂಬರ್ ಹೇಳ್ರಿ, ನಿಮ್ಮ ನಂಬರ್ ಹೇಳ್ರಿ. 1 ನಿಮಿಷ ಬರ್ಕೊಳ್ರಿ ಬೇಗ. ಹೇಳಿ ಕೃಷ್ಣಪ್ಪ, ನಂಬರ್ ಹೇಳಿ. 94 810 36 9481036202. 202. ಓಕೆ, ಬರ್ಕೊಂಡಿದ್ದೀವಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೆ ಫೋನ್ ಮಾಡ್ತೀವಿ. ಖಂಡಿತ ಸರ್. ಸ್ವಲ್ಪ ಗರಂ ಮಸಾಲ ಕಳಿಸ್ಕೊಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಬನ್ನಿ ಸರ್. 2ನೇ ದಿನ ಕಳೀತು, 3ನೇ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. 2 ದಿನ ಒಳ್ಳೆ ಒಂದು ರಾಗಿದು ಗಂಜಿ ಹೇಳ್ಕೊಟ್ಟಿದ್ರಿ. ಆಮೇಲೆ ನಿನ್ನೆ ಅದ್ಭುತವಾಗಿರುವಂಥ ಕೋಸಿನ ಚಟ್ನಿ, ತೆಂಗಿನಕಾಯಿಲ್ದೇ ಚಟ್ನಿ ಯಾವ ರೀತಿ ಮಾಡ್ಬೋದು ಅಂತ ಇವತ್ತೇನು ಸ್ಪೆಷಲ್ ತೋರಿಸ್ತಾ ಇದ್ದೀರಾ ಸರ್? ಇವತ್ತು ನೀವು ನಿಮ್ಮ ಪ್ರಕಾರ ಕೇಳಿರ್ಲಿಕ್ಕೆ ಇಲ್ಲ ಅಂಥದ್ದೊಂದು ಐಟಮ್ ಕೊಡ್ತಾ ಏನು ಸರ್ ಅದು? ನಮ್ಮಲ್ಲಿ ಸೌತ್ ಕೆನಡಾದವ್ರು ನಾವು. ನೀವೆಲ್ಲ ಕೇಳಿರ್ಲಿಕ್ಕಿಲ್ಲ ಅಂತ ಕೊಡ್ತಾರೆ. ನಾಳೆಯಿಂದ ನಿಮ್ಮ ರೆಸ್ಟೋರೆಂಟ್ ಮುಂದೆ ಜನ ನಿಂತ್ಕೊಂಡು ಕೇಳ್ತಾರೆ. ಅವಾಗ ಏನು ಮಾಡ್ತೀರೋ ನನಗಂತೂ ಗೊತ್ತಿಲ್ಲ. ನಿಮಗೆ ನಾವು ರೆಗ್ಯುಲರ್ ಮಾಡೋದನ್ನು ಕೊಟ್ಬಿಟ್ರೆ ನಿಂತಿರ್ಗ ಮತ್ತೆ ಈಗ ಏನು ಸ್ಪೆಷಲ್ ಕೇಳಿದ್ರೆ ಹೇಳಬೇಕಲ್ಲ. ನಮ್ಮಲ್ಲಿ ಸೌತ್ ಕೆನಡಾದಲ್ಲಿ ನಾವು ಯಾವತ್ತೂ ಯಾವುದನ್ನು ಬಿಸಾಕೋದಿಲ್ಲ. ಓಕೆ ಸರ್. ಬುದ್ಧಿವಂತರು ಸರ್. ಬುದ್ಧಿವಂತರು ಅಂತಲ್ಲ, ಹೇಳಿ ಸರ್. ನಮ್ಮಲ್ಲಿ ಬಿಸಾಕ್ಲಿಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ ಬಿಸಾಕೋದಿಲ್ಲ. ನಿಮಗೆ ಹಲಸಿನಕಾಯಿ ಕೊಟ್ಟರೆ ಹಲಸಿನ ಕಾಯಿ ಅಥವಾ ಹಣ್ಣಲ್ಲಿ ಅಷ್ಟು ಪೋರ್ಷನ್ ಯೂಸ್ ಮಾಡ್ತೀವಿ. ಓಕೆ ಸರ್. ಅದೇ ಥರ ನಿಮಗೆ ಈ ಸೌತೆಕಾಯಿ ಕೊಟ್ಟರೆ ಸೌತೆಕಾಯಿದು ಅಷ್ಟೇ, ಒಂದು ಪೀಸು ಬಿಡೋದಿಲ್ಲ ನಾವು. ಸೌತೆಕಾಯಿ ನಿಮಗೆ ಫಸ್ಟ್ ನಿಮಗೆ ಸೌತೆಕಾಯಿ ಕಟ್ ಮಾಡ್ಬಿಟ್ಟು ಹೊರಗಡೆ ತಿರುಳು ತೆಗೆದುಬಿಡ್ತೀವಿ. ಬೀಜ ಸಪರೇಟ್ ಮಾಡ್ಬಿಡ್ತೀವಿ. ಸೌತೆಕಾಯಿನಲ್ಲಿ ನಿಮಗೆ ಸಾಂಬಾರ ಗಿಂಬಾರ ಏನಾದ್ರು ಪಲ್ಯ ಮಾಡ್ಬಿಡ್ತೀವಿ. ತಿರುಳಿನಲ್ಲಿ ನಿಮಗೆ ಒಂದು ಮೊಸರು ಬಜ್ಜಿ ಮಾಡ್ತೀವಿ. ತಿರುಳಿನಲ್ಲಿ ಸೌತೆಕಾಯಿಯ ತಿರುಳಿನಲ್ಲಿ ಮಾಡ್ತೀವಿ. ಬೀಜದಲ್ಲಿ ಒಂದು ತಂಬಳಿ ಅಂತ ಮಾಡ್ತೀವಿ. ಇವತ್ತು ನಾನು ತೋರಿಸ್ತಾ ಇರೋದು ಆ ಬೀಜದಿಂದ ತಂಬಳಿ ಮಾಡೋದು ಹೇಗೆ ಅಂತ ಹೇಳ್ಬೋದು. ಓಕೆ, ಸೌತೆಕಾಯಿ ಬೀಜದಲ್ಲಿ ತಂಬಳಿ. ಆ ತಂಬಳಿ ಅಂದ್ರೆ ನಮ್ಮಲ್ಲಿ ಏನಂತ ಹೇಳಿದ್ರೆ ನಿಮಗೆ ಯೂಶುವಲ್ ಆಗಿ ನಾವು ಹೆಲ್ತ್ ಪರ್ಪಸ್ಗೆ, ನೀವು ಫಾರ್ ಎಕ್ಸಾಂಪಲ್ ಒಂದೊಂದು ಗೋನಂತಾರೆ ಇದೆ. ಈಗ ನಮ್ಮಲ್ಲಿ ಕಾಚೆ ಸೊಪ್ಪು ಅಂತ ಬೆಳೀತಾರೆ. ಓಕೆ ಸರ್. ಆ ಕಾಚೆ ಸೊಪ್ಪಿನಲ್ಲಿ ಒಂದು ತಂಬಳಿ ಮಾಡಿ ಕೊಟ್ಬಿಡ್ತೀವಿ. ನಾಲ್ಗೆ ಹುಣ್ಣಿಗೆ ಇಡೀ ನಿಮ್ಗೆ ವರದಾನ. ಅಂದರೆ ನಿಮ್ಮ ನಾಲ್ಗೆ ಹುಣ್ಣಿದ್ರೆ ಓಕೆ ಸರ್, ಅದನ್ನು ತಿಂದರೆ, ಈ ತಂಬಳಿ ತಿಂದರೆ ಅಥವಾ ಕುಡಿದ್ರೆ ವಿದಿನ್ 3 hours ನಿಮ್ಮ ನಾಲ್ಗೆ ಹುಣ್ಣು ಆಗುತ್ತೆ. ಇದು ಸರ್, ಇದು ಅದೇನಾ? ಇದು ಬೇರೆ. ಇದು ನಿಮ್ಗೆ ಇದರಲ್ಲಿ ಏನಂತ ಹೇಳಿದ್ರೆ ನಿಮಗೆ ಇಟ್ ಈಸ್ ಗುಡ್ ಫಾರ್ ಹಾರ್ಟ್. ನಿಮಗೆ ಫಾರಿನ್ನಲ್ಲಿ ಈ ಬೀಜನ ಸೇಲ್ ಮಾಡ್ತಾರೆ. ಸೌತೆಕಾಯಿ ಬೀಜ ಕೆನಡಾದಲ್ಲಿ ನಿಮಗೆ ಇದರದ್ದು ಕಲ್ಲಂಗಡಿ ಬೀಜ, ಈ ಥರದ ಬೀಜಗಳನ್ನೆಲ್ಲ ಸೇಲ್ ಮಾಡ್ತಾರೆ. ನಾವು ಹೋಗಿ ಲಾಸ್ಟ್ ಟೈಮ್ ಕೇಳಿದ್ವಿ ಅವ್ರದ್ದು ಏನಂತ ಹೇಳ್ಬಿಟ್ಟು, ಇಟ್ ಇಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳಿದ್ರು. ಕಡೆ ಅದ್ರ ಮೇಲೆ ಸ್ಟಡಿ ಮಾಡಿದವಾಗ ಇದರಲ್ಲಿ ನಿಮಗೆ ಆ್ಯಕ್ಚುಲಾಗಿ ಹಾರ್ಟ್ನಲ್ಲಿ ನಿಮಗೆ ಈ ಪ್ರೆಷರಲ್ಲಿ ನಿಮಗೆ ಇದಾಗತ್ತಲ್ಲ, ಕಂಪ್ರೆಸ್ ಆಗುತ್ತಲ್ಲ, ಅದನ್ನು ತಡೆಯುತ್ತೆ. ಓಕೆ, ಯಾವ್ಯಾವ ಬೀಜದಲ್ಲಿ ಯಾವ್ಯಾವ ಶಕ್ತಿ ಇದೆ ಅಂತಾನೆ ಗೊತ್ತಿಲ್ಲ. ಬೀಜ ಮುಖ್ಯ, ಅದರಲ್ಲಿರೋ ಶಕ್ತಿನೂ ಬಹಳ ಮುಖ್ಯ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸದಾನಂದ ಮೈ ಅವರು ಬಂದಿದ್ದಾರೆ. ಓಕೆ ಸರ್, ಸೌತೆಕಾಯಿ ಬೀಜದ ತಂಬುಳಿ ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ಸೌತೆಕಾಯಿ ಬೀಜದ ತಂಬುಳಿ ಬೇಕಾಗುವ ಸಾಮಗ್ರಿಗಳು: ಮಂಗಳೂರು ಸೌತೆಕಾಯಿ ಬೀಜ, ತೆಂಗಿನಕಾಯಿ ತುರಿ, ಮೊಸರು, ಜೀರಿಗೆ, ಉಪ್ಪು, ಎಣ್ಣೆ. ಇಷ್ಟೇ? ಇಷ್ಟೇನೆ. ಫಟಾಫಟ ಅಂತ ಮಾಡ್ಕೊಡ್ತೀವಿ. 5 ನಿಮಿಷ ಮಾಡ್ಕೊಡ್ತೀವಿ. ಓಕೆ, ಬನ್ನಿ ತುಂಗ, ಬನ್ನಿ ಕಾಯ್ತಾ ಇದೀವಿ. ಬನ್ರಿ, ನಿಮ್ಮಿಂದ ಲೇಟ್ ಇಷ್ಟಕ್ಕೆಲ್ಲ ಆಗ್ಬಿಡ್ತೈತೆ ತಂಬುಳಿ. ನೀವು ಬರೋದು 2 ನಿಮಿಷ ಲೇಟ್ ಆಗಿದ್ರೆ ಬಾಸೆ ರೆಡಿ ಮಾಡ್ಬಿಡೋರಲ್ಲ ಫಟಾಫಟ್ ಅಂತ. ಇದನ್ನ ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಯಾವ್ದು ಸೌತೆಕಾಯಿ ಬೀಜ, ಸೌತೆಕಾಯಿ ಮತ್ತೆ ಕಾಯಿನ ಮಿಕ್ಸಿನಲ್ಲಿ ಅರದ್ಬಿಟ್ಟು, ಆಮೇಲೆ ನಿಮ್ಗೆ ಅದಕ್ಕೆ ಮೊಸರು ಹಾಕ್ಬಿಟ್ಟು ಮಜ್ಜಿಗೆ ಹಾಕ್ಬಿಟ್ಟು. ಸ್ಟವಿನ ಅಗತ್ಯ ಇಲ್ಲ ಅನ್ಸುತ್ತೆ. ಬೇಕು, ಲಾಸ್ಟಿಗೆ ಬೇಕಾದ್ರೆ ಒಗ್ಗರಣೆ ಕೊಡ್ಬೇಕಾದ್ರೆ. ಓಕೆ ಓಕೆ ಓಕೆ.
ಇದು ಸಾಮಾನ್ಯ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಇದೆಲ್ಲ ನಿಮಗೆ ಸೌತೆಕಾಯಿ ಇದೆಯಲ್ಲ ಹಳೆ ಕಾಲದಲ್ಲಿ ಈಗೆಲ್ಲ ಆರ್ಗ್ಯಾನಿಕ್ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ನಮ್ಮಲ್ಲಿ ಅವಾಗ ಆರ್ಗ್ಯಾನಿಕ್ನಲ್ಲೇ ಬೆಳೆಸ್ತಾ ಇದ್ವಿ. ಹೌದು, ಖಂಡಿತ. ಯಾಕಂದ್ರೆ ನಿಮಗೆ ನಮ್ಮಲ್ಲಿ ಗೊಬ್ಬರ ಇರಲಿಲ್ಲ. ಮನೆ ಗೊಬ್ಬರಗಳೇ, ಮನೆ ಗೊಬ್ಬರ ಒಂದು, ಮತ್ತೆ ಕೆಸರು ಇದೆಯಲ್ಲ. ಹೌದು ಸರ್. ನಿಮಗೆ ಈ ಬ್ಯಾಕ್ ವಾಟರ್ ಅಂತ ಹೇಳ್ತಾರಲ್ಲ, ಬ್ಯಾಕ್ ವಾಟರ್ ಅಂದ್ರೆ ಬರೋ ಕೆಸರನ್ನು ಗೊಬ್ಬರ ಆಗಿ ಯೂಸ್ ಮಾಡ್ತೀವಿ. ನಮ್ಮಲ್ಲಿ ಸೌತೆಕಾಯಿ ಇದೆಯಲ್ಲ, ಸೌತೆಕಾಯಿ 1 ವರ್ಷ ಇಡ್ತೀವಿ. ಇದು ಯಾವ ಸೌತೆಕಾಯಿ ವಿಷಯ ಹೇಳ್ತಾ ಇದ್ದೀರಿ? ಮಂಗಳೂರು ಸೌತೆಗೆ 1 ವರ್ಷ ಇಡ್ಬೋದು. ಈಗ ಇಡ್ಲಿಕ್ಕೆ ಆಗೋದಿಲ್ಲ, ಈಗೆಲ್ಲ ನಿಮ್ಮ ಇದಕ್ಕೆ ಕೆಮಿಕಲ್ ಹಾಕ್ತಾರೆ. ಯೂರಿಯಾ ಹಾಕಿ ನಿಮ್ಗೆ ಹಾಳಾಗಿದೆ. ಮುಂಚೆ ಹಳೆ ಕಾಲದಲ್ಲಿ 1 ವರ್ಷ ಇಡ್ತಾ ಇದ್ದೀವಿ. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮ್ಗೆ ಮಳೆಗಾಲದಲ್ಲಿ ತರಕಾರಿ ಬೆಳೆಯೋದಿಲ್ಲ, ನಮ್ಮಲ್ಲಿ ಆ ಮಳೆಗೆ ಬೆಳೆಯೋದಿಲ್ಲಲ್ಲ, ಆವಾಗ ಇದನ್ನ ಯೂಸ್ ಮಾಡ್ಕೊಡ್ತೀವಿ. ಇದನ್ನ ಸ್ಟೋರ್ ಮಾಡಿರ್ತೀವಲ್ಲ, ಕಟ್ಬಿಟ್ಟು ಇಡ್ಬೋದಾಗಿತ್ತು. ಇದು ಮಂಗಳೂರಿನ ಸೌತೆಕಾಯಿ ಬೀಜಗಳು ಮಾತ್ರ. ಓಕೆ, ಹಾಕಿ ಸರ್. ಆಮೇಲೆ ಇದಕ್ಕೆ ತೆಂಗಿನಕಾಯಿ ಹಾಕಿ ಸರ್. ಇದು ಏನು ಮುದ್ದೆಗೆ ತಿನ್ಬೋದಾ? ಚಪಾತಿಗೆ ಇಲ್ಲ ಆಗತ್ತಾ? ಬಟ್ ಅನ್ನಕ್ಕೆ ಮಾತ್ರ? ಅನ್ನಕ್ಕೆ ಇಲ್ಲ, ಹಾಗೆ ಕುಡಿಬೋದಾ? ಓಕೆ ಸರ್. ಅಂದ್ರೆ ಇದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ಫಸ್ಟು ಸೌತೆಕಾಯಿಯ ಬೀಜ, ಮಂಗಳೂರಿನ ಸೌತೆಕಾಯಿ ಬೀಜ, ಅದಕ್ಕೆ ತೆಂಗಿನಕಾಯಿ, ಸ್ವಲ್ಪ ಉಪ್ಪು, ಅದಕ್ಕೆ ಮೊಸರನ್ನ ಹಾಕೊಂಡು ಒಟ್ಟಿಗೆ ರುಬ್ಕೊಳ್ತಾ ಇದೀವಿ. ರುಬ್ಬಿ ಆಮೇಲೆ ಸೋಸ್ಬೇಕಾ ಸರ್? ಸೋಸಿ ನಿಮಗೆ ಬೇರೆ ಬೇಡದ ಪೋಷಣ ಎಲ್ಲ ತೆಗಿತೀವಿ. ನೀರನ್ನು ಮಾತ್ರ ನಿಮ್ಗೆ ಒಗ್ಗರಣೆ ಕೊಡ್ತೀವಿ. ಓಹೋ, ಓಕೆ. ಇನ್ನೂ ಹಾಕ್ಬೋದು, ನೀರ್ ಹಾಕಿ ಸರ್. ತುಂಗ ಹೆಂಗಾಗ್ಬಿಟ್ಟಿದ್ದಾರೆ ಗೊತ್ತಾ ಸರ್? ಅಳತೆ ಮಾಡಿ ಅಳ್ತೇನೆ, ಕೈ ಹಾಕಕ್ ಬಿಡೋದಿಲ್ಲ ಸರ್, ಹಿಂಗೆ ಹಾಕ್ಬೇಕು ಸರ್ ಅಂತಾರೆ. ಮತ್ತೆ ಏನಾಗಿದೆ, ನಾನು ಎದುರುಗಡೆ ಅಂತಿದ್ದೀನಲ್ಲ, ಸ್ವಲ್ಪ ಇನ್ನೂ ಅಳತೆ ಕರೆಕ್ಟ್. ಆಮೇಲೆ ಬೈದಿದ್ರು, ಯಾಕೆ ನೀವು ಇಷ್ಟು ಜಾಸ್ತಿ ಹಾಕಿ ಅಳತೆ ಅಂತ ಅವ್ರಿಗೆ. ಇನ್ನೊಚ್ಚು ನೀರ್ ಹಾಕಿ, ಏನಾಗಲ್ಲ, ಹಾಕಿ ಸ್ವಾಮಿ, ನೀರ್ ಹಾಕಿ ಸರ್. ಇದ್ಯಾರು ಹೇಳ್ಕೊಡಿ ಸರ್? ಫಸ್ಟ್ ಅದು ಹೇಳ್ಬಿಡಿ ಸರ್, ನಿಮಿಷ. ಇದ್ಯಾರು ಹೇಳ್ಕೊಡಿ ಸರ್? ಇದು ಸುಶೀಲಕ್ಕ ಅಂತ ಹೇಳ್ಬಿಟ್ಟು. ಹೌದಾ? ಕೋಟದಲ್ಲಿ ಎಲ್ಲಿದ್ದಾರೆ ಸರ್ ಅವರು? ಕೋಟದಲ್ಲಿದ್ದಾರಾ? ಓಕೆ, ಸುಶೀಲಕ್ಕ ನೋಡಿ, ನಿಮ್ಮ ರೆಸಿಪಿಗಳನ್ನ ನಾವು ಕದ್ದು ತಿಂತಾ ಇದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದನ್ನ ತಗೊಳ್ಳಿ. ಸೌತೆಕಾಯಿ ಬೀಜನೂ ರುಬ್ಕೊಂಡಿದೀವಿ. ತೆಂಗಿನಕಾಯಿ, ಸೌತೆಕಾಯಿ ಬೀಜ, ಓಹೋ, ವೆರಿ ಗುಡ್. ಆ ಕಾಯಿ ಸ್ಮೆಲ್ ಬರಬೇಕು, ಸೌತೆಕಾಯಿ. ಅಂದ್ರೆ ಇದನ್ನ ನೀವು ಅನ್ನಕ್ಕಿನ್ನಕ್ಕೆ ಹಾಕೋಬೇಕು ಅಂದ್ರೆ ಇದನ್ನ ಸೋಸುವಂತ ಅವಶ್ಯಕತೆ ಏನಿಲ್ಲ. ಅನ್ನದ ಜೊತೆಗೆ ಹಂಗೆ ತಿನ್ಬೋದು. ಇಲ್ಲ, ನಾನು ಅನ್ನಕ್ಕೆ ತಿನ್ನಲ್ಲ, ಇದನ್ನ ಕುಡಿತೀನಿ ಅಂತ ಅನ್ಕೊಂಡಾಗ ಇದು ಸೋಸ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಹಂಗೇನೆ ಅನ್ನಕ್ಕೆ ಹಾಕೊಂಡು ಬಾರಿಸ್ಕೊಂಡು ತುಪ್ಪ ಹಾಕೊಂಡು ಚೆನ್ನಾಗಿದೆ ಸರ್. ಇದಕ್ಕೆ ತುಪ್ಪ ಬೇಡ, ಹಂಗೆ ತಿನ್ಬೇಕು ಸರ್. ಮಜ್ಜಿಗೆ ಇರೋದ್ರಿಂದ ತುಪ್ಪ ಹಾಕೋಬಾರ್ದು. ಬೇಡ ಅಂತೀರಲ್ಲ ಸರ್? ಯೂಶಲಿ ಹಳೆ ಕಾಲದಲ್ಲಿ ನಿಮಗೆ, ಇವಾಗಲೂ ಅಷ್ಟೇ, ಓಕೆ, ಯಾವಾಗಲೂ ನಿಮಗೆ ನಾವು ಈ ಗಂಜಿ ಅಂತ ಮಾಡ್ಕೊಳ್ಳಿ. ಗಂಜಿಗೆ ನಾವು ತುಪ್ಪ ಹಾಕಿದ್ರೆ ಮಜ್ಜಿಗೆ ಹಾಕೋಬಾರ್ದು, ಮೊಸರು ಹಾಕೋಬಾರ್ದು. ಓಕೆ ಸರ್. ಕಾಂಬಿನೇಷನ್ ನಿಮಗೆ ಅದು ಸಪ್ರೇಟ್, ಇದು ಸಪ್ರೇಟ್. ಓಕೆ. ಇದಕ್ಕೆ ಮಜ್ಜಿಗೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್, 3ನೇ ದಿನ ಒಳ್ಳೆ ನಮ್ಗೇನೋ ಸೌತೆಕಾಯಿಯ ಬೀಜದ ಒಂದು ರಸವನ್ನ ಕುಡಿಸ್ತಾ ಇದ್ದೀರಾ. ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದೀರಾ. ಇದು ಎಲ್ಲಾ ಇವ್ರು ಕುಡಿಬೋದಾ ಸರ್? ವಯಸ್ಸಾದವರು, ಮಕ್ಕಳು ಎಲ್ಲರೂ ತಗೋಬಹುದು. ಇದೇನು ಊಟದ ಜೊತೆಗೆ ತೊಗೊಳ್ಳೋದಾ? ಊಟಕ್ಕಿಂತ ಮುಂಚೆ ಶುರು ಮಾಡಬೇಕಿದೆ. ನಮ್ಮಲ್ಲಿ ತಂಬಳಿ ಅಂತ ಹೇಳೋದು ಆಕ್ಚುಲಿ ಊಟಕ್ಕಿಂತ ಮುಂಚೆ ಫಸ್ಟ್ ಕೊಟ್ಬಿಡ್ತೀವಿ ಅದನ್ನ. ಸ್ವಲ್ಪ ಹೊಟ್ಟೆ ಹಸು ಜಾಸ್ತಿ ಆಗ್ಲಿ ಅಂತ. ಹೊಟ್ಟೆ ಹಸುವೆ ಅಂತಲ್ಲ, ನಿಮ್ಗೆ ಇದು ಆಕ್ಚುಲಿ ನಿಮ್ಗೆ ಬೀಜ ಇದೆಯಲ್ಲ, ಬೀಜದಲ್ಲಿ ನಿಮಗೆ ಮಾಡಿರೋಂಥ ಐಟಮ್ ಇದೆಯಲ್ಲ, ಅದರ ಎಫೆಕ್ಟ್ ಬರಬೇಕಾದ್ರೆ ಖಾಲಿ ಹೊಟ್ಟೆಲಿ ಓಕೆ. ಅದಕ್ಕೆ ಫಸ್ಟ್ ಅದನ್ನ ಹಾಕ್ಬಿಡ್ತೀವಿ, ಆಮೇಲೆ ತಿರ್ಗಾ ಬೇರೆದೆಲ್ಲ ಹಾಕ್ತೀವಿ. ಓಕೆ, ನಾವು ತುಂಬಾ ತಂಬುಳಿಗಳನ್ನ ತೋರಿಸಿದೀವಿ. ಆದ್ರೆ ಇದೊಂದು ವಿಶೇಷವಾದಂಥ ತಂಬುಳಿ ತಗೊಂಡು ಮಂಗಳೂರು ಸೌತೆಕಾಯಿ ಬೀಜನ ಹಾಕಿ, ಅದನ್ನ ಸೋಸಿ, ಅದನ್ನ ಒಗ್ಗರಣೆ ಹಾಕಿ, ಸೋಸೋದ್ ಬೇಡ, ನಾವು ಅನ್ನಕ್ಕೆ ಹಂಗೆ ತಿಂತೀವಿ, ತಿನ್ಕೋಬಹುದು, ಕುಡಿತೀವಿ ಅನ್ನೋರು ಸೋಸ್ಕೋಬಹುದು. ಇದಕ್ಕೆ ಜೀರಿಗೆ. ಓಕೆ. ಓಕೆ ಸರ್, ನಿನ್ನೆ ಎಲ್ಲ ಸ್ವಲ್ಪ ಮಯಸ್ದೆಲ್ಲ ಮಾತಾಡ್ತಾ ಇದ್ವಿ. ಈಗ ಫುಲ್ಲಿ ಎಕ್ವಿಪ್ಡ್ ಮತ್ತೆ ಏನದು ಒಂದು ಹೊಸ ರೀತಿಯ ರೆಸ್ಟೋರೆಂಟ್, ಮಯಾಸ್ ರೆಸ್ಟೋರೆಂಟ್.
ನಿಮ್ದು ಬೆಂಗಳೂರಲ್ಲಿ ಎಲ್ಲಿ ರೆಸ್ಟೋರೆಂಟ್ ಇದೆ ಸರ್ ಮಹೇಶ್? ಇವಾಗ ಆಸ್ ಇಟ್ ಈಸ್ ಬೆಂಗಳೂರಲ್ಲಿ ಇಲ್ಲಿ ಮಲ್ಲೇಶ್ವರಂನಲ್ಲಿದೆ, Okay, sir. 11th ಕ್ರಾಸ್ನಲ್ಲಿದೆ, ಹೌದು ಸರ್. ವಿವಿಪುರಂನಲ್ಲಿದೆ, ಓಕೆ ಸರ್. ಪದ್ಮನಾಭ ನಗರದಲ್ಲಿದೆ, ಓಕೆ ಸರ್. ಆಮೇಲೆ ಇನ್ನೊಂದು JP ನಗರದಲ್ಲಿದೆ, ಓಕೆ ಸರ್. ಇನ್ನೊಂದು ಏರ್ಪೋರ್ಟ್ ಹೊರಗಡೆ ಗೇಟ್ ನಂಬರ್ 9 ಎದುರುಗಡೆ ಇದೆ. ಓಕೆ, ಏರ್ಪೋರ್ಟ್ ಅಲ್ಲಿ. ಓಕೆ 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 ಓಕೆ. ಇದು ಕರ್ನಾಟಕ ಬಿಟ್ಟು ಬೆಂಗಳೂರು ಬಿಟ್ಟು ಬೇರೆ ಕಡೆ ಬೇರೆ ಕಡೆ ಹೋಗಿದೆ. ಇನ್ನು ಹೋಗಿಲ್ಲ ಸರ್? ಸಾಮಾನ್ಯವಾಗಿ ನಿಮಗೆ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಮಲ್ಟಿಪಲ್ಸ್ ಮಾಡುವಾಗ ಕೇರ್ಫುಲ್ ಆಗಿರ್ಬೇಕು. ಅಲ್ವಾ ಸರ್? ಯಾಕಂದ್ರೆ ಬೇರೆ ಯಾವ್ದಾದ್ರು ನೀವು ಕಂಟಿನ್ಯೂ ಮಾಡ್ಬೋದು. ಓಕೆ ಸರ್. ಇದರಲ್ಲಿ ಸೌತ್ ಇಂಡಿಯನ್ ಅಲ್ಲಿ ನಿಮಗೆ ಸಾಮಾನ್ಯವಾಗಿ ಯಾರ್ಯಾರು ಮಾಡಿದಾರೋ ಎಲ್ಲರದ್ದು ನೋಡಿ ವ್ಯವಸ್ಥೆ ನೋಡಿ, ಬೇರೆ ಕಡೆ ಮಾಡೋದು ಕಷ್ಟ ಅಂತೀರ ಸರ್? ಕಷ್ಟ ಮೇಂಟೈನ್ ಮಾಡೋದು. ಈಗ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ, ಕಡೆ ನಮ್ಮಲ್ಲಿ ನಾವು ಲ್ಯಾಬೊರೇಟರಿ ಇಟ್ಕೊಂಡಿದ್ವಿ. ಓಕೆ. ಇರೋ ರೆಸ್ಟೋರೆಂಟ್ ಅಲ್ಲಿ ನಿಮ್ಗೆ ಇಡೀ ಇಂಡಿಯಾದ ಇದರಲ್ಲಿ ನಮ್ದ್ರಲ್ಲಿ ಒಂದರಲ್ಲಿ ಮಾತ್ರ ನಿಮಗೆ ಲ್ಯಾಬೊರೇಟರಿ ರೆಸ್ಟೋರೆಂಟ್ ಲ್ಯಾಬೊರೇಟರಿ ಇದೆಯಾ? ಲ್ಯಾಬೊರೇಟರಿ ಓಕೆ. ಹಾಕೊಂಡ ಪರ್ಪಸ್ ಬೇರೆ. ನಿಮಗೆ ರೆಸ್ಟೋರೆಂಟ್ಗಳಲ್ಲಿ ನಿಮ್ಗೆ ಯಾಕೆ ಬೇಕಂತ ಹೇಳಿದ್ರೆ ನಾವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಲ್ಲ. ಹಾಕ್ಬಿಡಿ ಹಾಕ್ಬಿಡಿ, ಅದು ಹಾಕ್ಬಿಡಿ ಸರ್. ರೆಸ್ಟೋರೆಂಟ್ಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹಾಲ್ ಬರ್ತದೆ. ಓಕೆ ಸರ್. ಈಗ ನಮ್ಮಲ್ಲಿ ಕಾಫಿ ಫೇಮಸ್. ಹೌದು ಸರ್. ಕಾಫಿ ನಿಮ್ಗೆ ಫೇಮಸ್ ಆಗ್ಲಿಕ್ಕೆ ಸರ್ ನಾಳೆ ಯಾವತ್ತಾರು ಒಂದು ಕಾಫಿ ಹೇಳ್ಕೊಡಿ ಸರ್. ಖಂಡಿತ ಹೇಳ್ಕೊಡ್ತೀನಿ. ಯಾಕಂದ್ರೆ ಕಾಫಿ ಮಾಡೋದು ಯಾಕಂತ ತುಂಬಾ ಜನ ಹೇಳ್ಕೊಡ್ತೀನಿ. ಕೇಳಿದ್ರು, ಮುಳ್ಳೂರ ಕಾಫಿ ತೋರಿಸ್ಕೊಡ್ತೀರಾ ನೀವು? ವೈ ನಾಟ್, ಕಾಫಿ ಯಾಕೆ ತೋರಿಸ್ಬಾರ್ದು? ತುಂಬಾ ಜನ ಕಾಫಿ ಸರ್ ಟಿಫನ್ ಮಾಡ್ತಾರೋ ಬಿಡ್ತಾರೋ, ಕಾಫಿ ಕುಡಿಯೋರು ಜನ ಜಾಸ್ತಿ ಇದಾರೆ ಸರ್. ಖಂಡಿತ ಹೌದು. ಆಕ್ಚುಲಿ ಕಾಫಿನ ಓಕೆ ಸರ್. ಕರೆಕ್ಟ್ ಆಗಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ನಾಳೆ ತೋರಿಸಿ ಸರ್. ನಾಳೆ ತೋರಿಸಿ ಮುಗಿಸ್ಕೋಣ. ಈ ಬೀಜದ ಹೌದು, ರಸವನ್ನ ಕುಡಿದ್ಬಿಟ್ಟು ಆಹಾ. ಒನ್ಲಿ ಜೀರಿಗೆ. ಇದರಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಮಜ್ಜಿಗೆ ಎಲ್ಲೆಲ್ಲಿ ಹಾಕ್ತಿವೋ ಅಲ್ಲಿ ಜೀರಿಗೆ ಬೀಳ್ಬೇಕು. ಅಲ್ಲಿಗೆ ಜೀರಿಗೆ ಒಗ್ಗರಣೆ ಕೊಡ್ತಾರೆ. ಯಾವತ್ತೂ ನಿಮ್ಗೆ ಬೇರೆ ಒಗ್ಗರಣೆ ಕೊಡೋದಿಲ್ಲ. ಏನಕ್ಕೆ ಸರ್ ಅದಂಗೆ? ಮಜ್ಜಿಗೆ ಹುಳಿ ಇದೆಯಲ್ಲ, ಹೌದು ಸರ್. ಕಾರಣ ಏನಂದ್ರೆ ಮಜ್ಜಿಗೆ ಒಳಗೆ ನಿಮಗೆ ಲ್ಯಾಕ್ಟಿಕ್ ಆಸಿಡ್ ಇರ್ತದೆ. ಓಕೆ. ಲ್ಯಾಕ್ಟಿಕ್ ಆಸಿಡ್ ನಿಮಗೆ ಸಾಸಿವೆ ಜೊತೆ ಹಾಕಿದ್ರೆ ಸಾಸಿವೆ ಏನಕ್ಕೆ ರಿಯಾಕ್ಟ್ ಆಗುತ್ತೆ. ಅಯ್ಯಯ್ಯೋ. ಓಕೆ ಓಕೆ. ಅದರೊಳಗಡೆ ನಿಮ್ಗೆ ಆಯಿಲ್ ಇದೆಯಲ್ಲ, ಆಯಿಲ್ ನಿಮಗೆ ಓಲಿವ್ ರಿಸಿನ್ ಇದೆಯಲ್ಲ, ಆ ಓಲಿವ್ ರಿಸಿನ್ ಇದ್ರ ಜೊತೆ ರಿಯಾಕ್ಟ್ ಆಗುತ್ತೆ ಮಜ್ಜಿಗೆ ಜೊತೆಲಿ. ಸೊ ಮಜ್ಜಿಗೆಯಲ್ಲಿ ನಿಮಗೆ ಲ್ಯಾಕ್ಟಿಕ್ ಆಸಿಡ್ ಮತ್ತೆ ರಿಯಾಕ್ಟ್ ಆಗೋದ್ರಿಂದ ನಾವು ಅದಕ್ಕೆ ಸಾಮಾನ್ಯವಾಗಿ ನಿಮಗೆ ಜೀರಿಗೆ ಹಾಕ್ತೀವಿ. ಒಗ್ಗರಣೆ ಕೊಡ್ತೀವಿ ಅಂತ ಸಾಸಿವೆನೇ ಹಾಕ್ತಿರಲ್ರಿ ಇಷ್ಟು ದಿನ. ಮಜ್ಜಿಗೆಗೆ ಸಾಸಿವೆ ಎಲ್ಲ ಹಾಕ್ಬೇಡ್ರಿ, ಜೀರಿಗೆ ಹಾಕ್ರಿ. ಓಕೆ ಸರ್. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸರ್. ಸೌತೆಕಾಯಿ ಬೀಜದ ರಸ. ತಂಬಳಿ ಅಂತ ಹೇಳ್ತೀವಿ, ರಸ ಅಂತ ಹೇಳೋದಿಲ್ಲ. ತಂಬಳಿ ಬೇರೆ ಐಟಮ್ ಎಲ್ಲ ಹಾಕಿರ್ತೀವಲ್ಲ. ಓಕೆ ಸರ್. ಓಕೆ ಸರ್. ಅದಕ್ಕೆ ತಂಬಳಿ ಅಂತ ಹೇಳ್ಬಿಡಿ. ಓಕೆ. ತಂಬಳಿಯಿಂದ ಹಾಗೆ ಕುಡಿಬೋದು, ಮತ್ತೆ ನಿಮ್ಗೆ ಅನ್ನಕ್ಕೆ ಹಾಕಿ ಕಲ್ಸ್ಕೋಬಹುದು. ಅನ್ನಕ್ಕೆ ಹಾಕ್ಬೇಕಾದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ತದೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೌತೆಕಾಯಿ ಬೀಜ, ಮಂಗಳೂರಿನ ಸೌತೆಕಾಯಿ ಬೀಜದ ತಂಬುಳಿನ ಮಾಡಿಕೊಟ್ಟಿದ್ದಾರೆ. ಈ ತಂಬುಳಿನ ಸೋಸ್ಬಿಟ್ಟಿದೀವಿ, ಬಿಕಾಸ್ ನಾವೀಗ ಅನ್ನ ತಿಂತಾ ಇಲ್ಲ, ಇದನ್ನ ಕುಡಿತಾ ಇದೀವಿ. ನೀವು ಅನ್ನ ತಿಂತೀವಿ ಅಂದ್ರೆ ಸೋಸೋ ಅವಶ್ಯಕತೆ ಇಲ್ಲ, ಹಂಗೆ ಕಲ್ಸ್ಕೊಂಡು ಹೊಡ್ಕೋಬಹುದು. ಇದನ್ನ ನಾವು ಕುಡಿಬೇಕು, ಕುಡಿದ್ರೆ ಖಾಲಿ ಆಗ್ಬಿಡುತ್ತೆ. ನೋಡೋದು ಮರ್ತೋಗುತ್ತೆ, ಮಾಡೋದು ಮರ್ತೋಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಯಸ್ನ ಮಾಲೀಕರು ಸದಾನಂದ ಮಯ್ಯ ಅವರು ಇದನ್ನ ಯಾವ ರೀತಿ ಸೌತೆಕಾಯಿ ಬೀಜ ತಂಬುಳಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಸೌತೆಕಾಯಿ ಬೀಜದ ತಂಬುಳಿ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಮಂಗಳೂರು ಸೌತೆಕಾಯಿ ಬೀಜ, ತೆಂಗಿನಕಾಯಿ ತುರಿ, ಉಪ್ಪು, ಮೊಸರು, ನೀರು ಹಾಕಿ ರುಬ್ಬಿ ಸೋಸಿಕೊಂಡು ಇದಕ್ಕೆ ಉಳಿದ ಮೊಸರು ಸೇರಿಸಿ ಕಲಸಿ ಪ್ಯಾನ್ಗೆ ಎಣ್ಣೆ, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿ ಹಾಕಿದರೆ ಸೌತೆಕಾಯಿ ಬೀಜದ ತಂಬುಳಿ ಸವಿಯಲು ಸಿದ್ಧ. ಅದ್ಭುತವಾದಂತ ತಂಬುಳಿಯನ್ನ ಕುಡಿದ್ಬೋಣ ಸರ್. ತಿನ್ನೋದು ಬೇಡ, ಕುಡಿದ್ಬಿಡಿ. ಕುಡಿದ್ಬೋಣ ಸರ್. ಸರ್ ಜೀರಿಗೆ ಹಾಕದೆ ಒಳ್ಳೇದು, ಅದು ಕರಮ್ ಅಂತ. ಅನ್ನಕ್ಕೂ ಅದ್ಭುತವಾಗಿರುತ್ತೆ ಬಿಡಿ. ಅನ್ನಕ್ಕಾದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಬೇಕು. ಅದ್ಭುತ ಇದೆ ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ಸರ್. ಯಾರ್ದಿದು? ನಿಮ್ಮ ಅಕ್ಕಂದು? ಇದು ಅಕ್ಕಂದು ಕೋಟದಲ್ಲಿ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸದಾನಂದ ಮಯ್ಯ ಅವರು ಬಂದಿದ್ರು. ಅದ್ಭುತವಾಗಿರುವಂಥ ಒಂದೊಂದೇ ರೆಸಿಪಿಗಳನ್ನ, ಯಾಕಂದ್ರೆ ಎಲ್ಲ ಸೀಕ್ರೆಟ್ ರೆಸಿಪಿಗಳು ಕಲ್ಕೊಳ್ತಾ ಇದೀವಿ. ಹೋಟ್ಲಲ್ಲಿ ಸಿಗೋದು ಬೇಡ ಸರ್, ನಿಮ್ಗೆ ಗೊತ್ತಿರೋದು ಹೇಳಿ ಅಂತ ಒಳ್ಳೆ ರೆಸಿಪಿಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದ್ಭುತವಾದಂಥ ಅಡುಗೆನ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಮುರಳಿ ಅವರೇ ಅಂತ ಬರ್ತಾ ಇದ್ದಾರೆ. ವಿಶೇಷವಾದಂಥ ವ್ಯಕ್ತಿ, ನಮ್ಮ ದಿಗ್ಭಯಂ ಅಂತ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಕನ್ನಡದಲ್ಲಿ. ಅದರ ನಾಯಕ, ನಟ ಹಾಗೂ ನಿರ್ದೇಶಕ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸರ್ ನಮಸ್ಕಾರ, ಬನ್ನಿ ಸರ್. ಸರ್ ತಮ್ಮ ಹೆಸರು? ಅಮಿತ್ ಅಂತ. ಅಮಿತ್ ಅಲ್ಲ ಅಮಿತ್, ನಾನು ಅನ್ಕೊಂಡೆ ಹೀರೋ ಅಂದ ತಕ್ಷಣ ಹಿಂಗಿರ್ತಾರೆ, ಡೈರೆಕ್ಟರ್ ಅಂದ ತಕ್ಷಣ ಹಿಂಗಾಗ್ಬಿಟ್ಟಿರ್ತಾರೆ ಅಂತೆಲ್ಲ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ ತಕ್ಷಣ ಶಾಕ್ ಅಮಿತ್.
ನೀವೇ ಡೈರೆಕ್ಟ್ ಮಾಡಿದ್ದೀರಾ? ನಾನೇ ಡೈರೆಕ್ಷನ್. ನೀವೇ ಹೀರೋ ಆಗಿದ್ದೀರಾ? ಹೌದು. ಅದು ಮೊದಲನೇ ಸಿನಿಮಾ ಬೇರೆ. ಸಿನಿಮಾ ಬಿಡುಗಡೆ ಮಾಡಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹೌದು. ಫ್ಯಾಂಟಾಸ್ಟಿಕ್ ಸರ್, ಖುಷಿ ಆಯ್ತು. ಫಸ್ಟ್ ನೋಡಿ ಖುಷಿ ಆಗಿದ್ದಕ್ಕೆ ಥ್ಯಾಂಕ್ ಯು. ಅಮಿತ್, ಹೆಂಗೆ ಸಿನಿಮಾಗೆ ಬಂದ್ರಿ? ನಾನು ಇವಾಗ ಇಷ್ಟೊತ್ತು ನೀವು ಮಾತಾಡೋದು ಕೇಳಿಸ್ಕೊಂತಿದ್ದೆ. ಓಕೆ ಸರ್. ಬಟ್ ಏನು ಮಾತಾಡ್ತಿರ್ಲಿಲ್ಲ, ಯಾಕೆಂದ್ರೆ ನಿಮ್ಮನ್ನ ನೋಡಿ 15 ವರ್ಷ ಆಗಿತ್ತು. ಇವತ್ತು ನೋಡ್ತಾ ಇದೀನಿ. ಓಕೆ. ಅವಾಗಿದ್ದಾಗ ಇಷ್ಟಿದ್ದೆ, Okay. ಇವಾಗ ಇಷ್ಟ ಆಗಿದ್ದೀನಿ. Very good. ನೀವು ಅವಾಗ ಹೇಳಿದ್ರಿ ಮುಂದೆ ನೀನೇನೋ ಆಗ್ತೀಯಾ ಅಂತ. ಇವಾಗ ಹೀರೋ ಆದ್ಮೇಲೆ ನಿಮ್ಮನ್ನ ಭೇಟಿ ಆಗಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ನಮಗ್ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಸಣ್ಣ ಹುಡುಗ ಅಂತೆ ಅಮಿತ್ ಬಂದು ಪ್ರೈಸ್ ಎಲ್ಲ ಇಸ್ಕೊಂಡೋಗಿ ಪ್ರೋಗ್ರಾಮ್ ಎಲ್ಲ ನೋಡಿರುವಂತ ನೆನಪಿದೆ ಅಂತೆ. ಅವಾಗ ಹೇಳಿದಂತೆ ಮುಂದೆ ಏನೋ ಒಂದು ದಿನ ಆಗ್ತೀಯಾ ಅಂತ. ಇವತ್ತು ಹೀರೋ ಆಗಿ ನಮ್ಮ ಮುಂದೆ ನಿಂತಿದ್ದೀನಿ ಸರ್, ನೋಡಿ ಒಂದ್ಸರಿ ನಮ್ಮನ್ನ ನೋಡಿ ಸರ್ ಅಂತ ಇದ್ದಾರೆ. ಓಕೆ ಅಮಿತ್, ಆಲ್ ದಿ ಬೆಸ್ಟ್, ಚೆನ್ನಾಗಾಗ್ಲಿ ಸಿನಿಮಾ. ಹೆಂಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ? ಆ ಸಿನಿಮಾ ಮಾಡ್ಬೇಕು ಅಂತ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಅಲ್ಲೇ ಯಾರು ಉಚ್ಚಿಡ್ಸ್ಬಿಡ್ತಾರೆ ಸಿನಿಮಾ ಎಲ್ಲ ಒಂಥರ. ಹೆಂಗೆ ಅಂದ್ರೆ ಗ್ಯಾಂಗ್ಗಳೇ ಸರಿ ಇಲ್ಲ, ಕರ್ಕೊಂಡೋಗಿ ಸ್ವಲ್ಪ ಹಾಕ್ರು ಒಂದು ಸಿನಿಮಾ ಮಾಡ್ಬಿಡು, ಒಂದು 20 ಲಕ್ಷ ಹಾಕು 10 ಲಕ್ಷ ಹಾಕು ಅಂತ ಆ ಥರನೆಲ್ಲ ಹಾಕ್ಸಿದ್ರ? ಇಲ್ಲ ಸಿನಿಮಾ ಮಾಡ್ಲೇಬೇಕಿತ್ತು ಅಂತ ಮಾಡಿದ್ರ? ಅಲ್ಲ, ಸಿನಿಮಾ ಮಾಡ್ಬೇಕು ಅನ್ನೋದು ಪ್ಯಾಷನ್ ಮೊದ್ಲಿಂದ, ಚಿಕ್ಕ ವಯಸ್ಸಿಂದನೂ ಮಾಡ್ಬೇಕಂತ ಆಸೆ ಇತ್ತು. ಓಕೆ. ಸೊ ಬೇಸಿಕ್ಲಿ ಮಾಡ್ಬೇಕು ಅಂದ ತಕ್ಷಣ ಮಾಡೋದು ದೊಡ್ಡತನ. ಅದ್ರ ಬಗ್ಗೆ ಪ್ರಿಪ್ರೇಷನ್ಸ್ ತಗೊಂಡ್ ಮಾಡೋದು ಜಾಣತನ ಅನ್ಕೊಂಡು ನಾನು ಥಿಯೇಟರ್ಸ್ ಮಾಡಿದೆ. 4 ವರ್ಷ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇದೆ. ಆಮೇಲೆ ಸಾಲ್ಸಾ ಡ್ಯಾನ್ಸ್ ಕಲ್ತೀನಿ, ಆಮೇಲೆ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಕಲ್ತೀನಿ, ಆಮೇಲೆ ಕೊಪಾರಿಯಾ ಅಂತ ಒಂದು ಬ್ರೆಸಿಲಿಯನ್ ಮಾರ್ಷಲ್ ಆರ್ಟ್ ಇದೆ, ಅದು ಕಲ್ತಿದ್ದೀನಿ. ಸೊ ಲೈಕ್ ಸಿನಿಮಾ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡಿರ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಏನೇ ಇವಾಗ ನೀವೇನಾದ್ರು ಕೇಳ್ತೀರಾ, ನನಗೆ ಡೌಟ್ ಇತ್ತು ಅಂದ್ರೆ ಅದನ್ನ ಕುತ್ಕೊಂಡು ತಿಳ್ಕೊಳೋರ್ಗೂ ಬಿಡಲ್ಲ. ಅದೇ ರೀತಿ ಇವತ್ತು ಈ ಸಿನಿಮಾ ಆಗಿರೋದು. ಓಕೆ, ಅಮಿತ್ ಅವರ ಪ್ಯಾಷನ್ಗೆ ಸಿನಿಮಾ, ಆದ್ರೆ ಬರೀ ಪ್ಯಾಷನ್ ಅಲ್ಲ, ಅದ್ರ ಹಿಂದೆ ಶ್ರಮನೂ ಇದೆ. ಇದು ಕಲಿಬೇಕು, ಕಲ್ತ್ಬಿಟ್ಟು ಆಮೇಲೆ ಸಿನಿಮಾ ಮಾಡಬೇಕು. ಶೋಕಿಗೋಸ್ಕರ ಸಿನಿಮಾ ಮಾಡಿರೋದಲ್ಲ ಸರ್, ಇದು ನಮ್ಮ ಖುಷಿಗೋಸ್ಕರ ಮಾಡಿರೋ ಸಿನಿಮಾ. ಇದು ಒಂದ್ಸರಿ ಸಿನಿಮಾ ನೋಡಿ. ನಿರ್ಭಯ ಮಾರ್ಚ್ ತಿಂಗಳಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ಭುತವಾದ ಸಿನಿಮಾ. ಇವರೇ ನಿರ್ದೇಶಕರು, ಜೊತೆಗೆ ನಾಯಕ ನಟರು. ಓಕೆ, ಸಿನಿಮಾ ಬಗ್ಗೆ ಮಾತಾಡ್ತಾ ಸ್ವಲ್ಪ ಅಡಿಗೆನು ಮಾಡೋಣ. ಸರ್, ಏನ್ ಮಾಡ್ತಾ ಇದೀರಿ ಇವತ್ತು? ಚಿಕನ್ ಕೀಮಾ ಫ್ರೈ ಮಾಡ್ತಾ ಇದೀನಿ. ಚಿಕನ್ ಕೀಮಾ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಚಿಕನ್ ಕೈಮಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಕೈಮಾ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಅರಿಶಿನ, ಸೋಯಾ ಸಾಸ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಮನೇಲಿ ಕುಕ್ ಮಾಡ್ತೀರಾ? ಕುಕ್ ಎಲ್ಲ ಮಾಡಲ್ಲ. ಆದ್ರೂ ಒಂದ್ಸರಿ ಅಮ್ಮನ ಹತ್ರ ಹೇಳಿಸ್ಕೊಂಡು ಬಂದಿದ್ದೀರಾ? ಅಲ್ಲ, ಹೇಳಿಸ್ಕೊಂಡ್ ಬಂದಿದ್ದಲ್ಲ, ಮೊನ್ನೆ ಸುಮ್ನೆ ಟ್ರೈ ಮಾಡಿದೆ. ಇಲ್ಲಿ ಬರ್ತೀನಿ ಅಂತ ಗೊತ್ತಾಯ್ತು, ಸೊ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಅದನ್ನ ನಿಮ್ಗೂನು ಟೇಸ್ಟ್ ಮಾಡ್ಸೋಣ ಅಂತ ಒಂದು. ಓಕೆ, ಸಿನಿಮಾ ಚೆನ್ನಾಗಿ ಬಂದಿರುತ್ತೆ ಹಂಗಂದ್ರೆ. ಏನಕ್ಕೆ ಅಂದ್ರೆ ಇಲ್ಲ, ಹೇಳಿದಲ್ಲಿ ಗೊತ್ತಾಯ್ತು. ಅವಾಗಲೇ ಹೇಳಿದ್ರು ಸರ್ ಸ್ವಲ್ಪ ಕಲ್ತ್ಬಿಟ್ಟು ಏನಾದ್ರು ಮಾಡ್ಬೇಕು ಅಂತ. ನಾಳಿದ್ದು ಶೂಟಿಂಗ್ ಬರ್ತೀನಿ ಅಂತ ಗೊತ್ತಾಗದಲ್ಲೇ 2 ದಿವಸದಿಂದನೇ ಕೈಮಾ ಮಾಡಿ ಚೆನ್ನಾಗಿ ಬಂದ್ಮೇಲೆ ಇದನ್ನೇ ಮಾಡ್ಬೇಕು ಅಂತ ಬಂದಿದ್ದಾರೆ ಅಂತ. ಒಂದು ಆಫ್ಟರ್ ಆಲ್ ಕೈಮಾಗೆ ಹೆಂಗ್ ಹೇಳಿರ್ಬೇಕು ಅಂದ್ರೆ, ಎಷ್ಟೋ ಕೋಟಿ ಹಾಕಿ ಮಾಡಿರೋ ಸಿನಿಮಾಗೆ ನೀವು ಹೆಂಗ್ ಮಾಡಿರ್ಬೇಕು ನೋಡಿ. ಒಂದ್ಸರಿ ಸಿನಿಮಾ ನೋಡ್ರಿ ಅಂತ ಹೇಳ್ತಾ ಇದಾರೆ. ಓಕೆ, ಥ್ಯಾಂಕ್ ಯು ಸರ್. ಮೊದಲು ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಮಿತ್, ಮನೇಲಿ ಅಪ್ಪ ಅಮ್ಮ ಎಲ್ಲ ಸಪೋರ್ಟ್ ಇತ್ತಾ ಸಿನಿಮಾ ಮಾಡಕ್ಕೆ? ಮನೇಲಿ ಮೊದಲು ಎಜುಕೇಶನ್ ಇಂಪಾರ್ಟೆಂಟ್. ಫಸ್ಟ್ ನೀವು? ನಾನು BA ಮುಗಿಸಿದ್ದೀನಿ. BE ಮಾಡಿ MBA ಮುಗಿಸಿದ್ರೆ ಅದೆಲ್ಲ ಮುಗಿಸ್ಬಿಟ್ಟು ಇದಕ್ಕೆ ಯಾಕ್ರಿ ಬಂದ್ರಿ? ಸಿನಿಮಾ ಪ್ಯಾಷನ್ ಅಲ್ಲ. ಓಕೆ. ಲೈಫಲ್ಲಿ ಏನ್ ಖುಷಿ ಕೊಡುತ್ತೋ ಲೈಫಲ್ಲಿ ಅದನ್ನ ಮಾಡ್ಬೇಕು ಅನ್ನೋದು ಒಂದು ಆಸೆ ನನಗೆ. ಯಾಕಂದ್ರೆ ಅಲ್ಲ, ಆಯ್ತು ಸಿನಿಮಾ ಮಾಡ್ತೀರಾ, ಸಿನಿಮಾನೇ ಮಾಡ್ಕೊಂಡು ಹೋಗ್ತೀರಾ, ತಿರ್ಗಾ ನೀವು ಓದಿರೋ ಕಡೆ ಹೊಟ್ಟೋಗ್ತೀರಾ? ಇಲ್ಲ, ಓದಿರೋ ಕಡೆ ಹೋಗಲ್ಲ. ಯಾಕಂದ್ರೆ ನಾನು ಒಂದಿನಾನು ಕೆಲಸ ಮಾಡಲಿಲ್ಲ. ಎಜುಕೇಶನ್ ಮುಗಿಸಿದ ತಕ್ಷಣ ಅವರು ತಂದೆ ತಾಯಿ ಆಸೆನ ನೆರವೇರಿಸಿದೆ. ಫಸ್ಟ್ ಏನ್ ಹೇಳಿದ್ರಿ? ಇಂಜಿನಿಯರ್ ಆಗಬೇಕು. ಇಂಜಿನಿಯರ್ ಆಗಿದ್ದೀನಿ, ನೆಕ್ಸ್ಟ್ ನನ್ನ ಆಸೆಗಳು ಅನ್ಕೊಂಡ್ರೆ. ವೆರಿ ಗುಡ್. ಮನೇಲಿ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿದ್ರು. ಓಕೆ, ಏನ್ ಮಾಡ್ತಾರೆ ಡ್ಯಾಡಿ? ಡ್ಯಾಡಿ ಎಕ್ಸ್-ಇಂಡಿಯನ್ ನೇವಿ ಮೊದಲು. ವೆರಿ ಗುಡ್. ನೇವಿಲ್ ಇದ್ರು. ಎಷ್ಟು ಜನ ಮಲ್ಲಿ? ನೀವು? ನಾನು, ನಮ್ಮ ಅಣ್ಣ ಡಾಕ್ಟರ್, ಡೆಂಟಿಸ್ಟ್. ಅಣ್ಣ ಡಾಕ್ಟ್ರು, ಮಗ ಇಂಜಿನಿಯರ್ ಮಾಡ ಅಂದ್ರೆ ನೀವು ಹೋಗಿ ಸಿನಿಮಾ ಮಾಡ್ತಾ ಇದೀರಾ ಅಂತ ಬೈಲಿಲ್ವ ಯಾರು ನಿಮ್ಗೆ? ಇಲ್ಲ, ಅಲ್ಲ, ಬೇರೆಯವ್ರು ಮಾತಾಡ್ತಾರೆ. ಅದೆಲ್ಲ ಬೇಕಾಗಿಲ್ಲ. ಬೇರೆಯವ್ರು ಲಕ್ಷ ಮಾತಾಡ್ತಾರೆ, ಯಾರು 5 ರೂಪಾಯಿ ಕೊಡಲ್ಲ. ಹೌದು, ನಿಜ. ಈಗ ಫಸ್ಟ್ ಆನಿಯನ್ನ ಸರ್ ಹಾಕೊಳ್ಳಿ ಸರ್. ಹಾಕಿ ಎಣ್ಣೆ ಚೆನ್ನಾಗಿ. ಅಮಿತ್, ಸಿನಿಮಾ ಮಾಡ್ಬೇಕು ಅಂತ ಹೆಂಗ್ ಬಂತು? ಇದೇ ಸಿನಿಮಾ ಮಾಡ್ಬೇಕು ದಿಗ್ಭಯಂ ಅಂದ್ರೆ ಏನು? ದಿಗ್ಭಯಂ ಅಂದ್ರೆ ದೀರ್ಘವಾದ ಭಯ. ಇವಾಗ ಒಂದು ಭಯ ಆಗ್ಬಿಟ್ಟು ಹಂಗೆ ಹೋಗ್ಬಿಡುತ್ತೆ. ಬಟ್ ಒಂದು ಭಯ ಅದೇ ಸಸ್ಟೈನ್ ಆಗ್ತಾ ಇರುತ್ತೆ, ಕ್ಯಾರಿ ಆಗ್ತಾ ಇರುತ್ತೆ ಅಂದ್ರೆ ಅದು ದಿಗ್ಭಯಂ. ಓಕೆ, ಕತೆ ಯಾರು ಮಾಡಿದ್ದಾರೆ? ಕತೆ ನಂದೇನೆ. ಕತೆ, ನಿರ್ದೇಶನ, ನಿರ್ಮಾಪಕ, ನಾಯಕ, ನಟ, ಸಾಹಿತ್ಯ, ಒಂದ್ ಸಾಂಗ್ ಬರ್ದಿದ್ದೀನಿ. ಓಕೆ, ಗೀತ ರಚನೆ. ವೆರಿ ಗುಡ್. ಮ್ಯೂಸಿಕ್ ಯಾರು ಮಾಡಿದ್ದಾರೆ? ಮ್ಯೂಸಿಕ್ ಚಂದನ್ ಶೆಟ್ಟಿ ಅಂತ. ಚಂದನ್ ಶೆಟ್ಟಿ ಎಲ್ಲಿಯವರಪ್ಪ ಅವರು? ಹೊಸ ಪ್ರತಿಭೆ, ಮೈಸೂರು. ತುಂಬಾ ಹಾಡುಗಳನ್ನ ಹಾಡಿದ್ದಾರೆ.
ಅರ್ಜುನ್ ಜನ್ಯ ಆಮೇಲೆ ಇವ್ರ ಜೊತೆ ಬಂದು ತುಂಬಾ ಕೆಲಸ ಮಾಡ್ಕೊಂಡು ಈಗ ಫಸ್ಟ್ ಸಿನಿಮಾ ಇದು. ಹೀರೋಯಿನ್ ಯಾರಪ್ಪ ನಿಮ್ ಸಿನಿಮಾಗೆ? ಹೀರೋಯಿನ್ಗಳು, ಹೀರೋಯಿನ್ ಅಲ್ಲ, ಹೀರೋಯಿನ್ಗಳುನಾ? ಓ ಸಖತ್ ಹುಷಾರ್ ನೀವು. ಒಬ್ರೆ ಯಾಕೆ ಮಾಡದೆ ಮಾಡ್ತಾ ಇದೀವಿ, ಒಂದಿಬ್ರು ಹೀರೋಯಿನ್ ಜೊತೆ ಮಾಡೋದ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಯಾರ್ಯಾರು ಹೀರೋಯಿನ್ಗಳು? ಹೀರೋಯಿನ್ ಒಬ್ಳು ಕವಿತಾ ಬಿಸ್ಟ್ ಅಂತ. ಕವಿತಾ ಬಿಸ್ಟ್ ಅಂತ. ಬಿಷ್ಟ? ನೇಪಾಳಿ, ಬಟ್ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇನೆ. ಬೆಂಗಳೂರು ತರ ಕಾಣ್ತಾರ? ಬೆಂಗಳೂರಿ ಅಂತಾರ. ಓಕೆ, ಆಮೇಲೆ ಇನ್ನೊಬ್ಳು ಹುಡುಗಿ ಒಂದು ಮೈಸೂರು ಹುಡುಗಿ. ಓಕೆ, ಮೋನಿಶಾ ಗೌಡ ಅಂತ. ಮೋನಿಶಾ ಗೌಡ ಈ ಕಡೆಗೆ, ಕವಿತಾ ಈ ಕಡೆಗೆ, ಇಬ್ರು ಹೀರೋಯಿನ್ ಮಧ್ಯ ಒಂದೇ ಒಂದು ಹೀರೋ. ಹೆಂಗಿರ್ಬೇಕು ನಿಮ್ ಪರಿಸ್ಥಿತಿ ಪಾಪ? ಇಲ್ಲ, ಏನ್ ಪ್ರಾಬ್ಲಮ್ ಆಗಿಲ್ಲ. ದಿಗ್ಬೈಮ್ ಶುರು ಮಾಡಿ ಎಷ್ಟು ದಿನ ಆಯ್ತು ಸಿನಿಮಾ? ಮಾರ್ಚಲ್ಲಿ ಶುರು ಆಗಿದೆ. 2014 ಮಾರ್ಚ್ ಇಂದ 2015 ಮಾರ್ಚ್ ಶುರು. ಶುಂಠಿ ಬೆಳ್ಳಿ ಪೇಸ್ಟ್ ಅಲ್ಲ? ಓಕೆ ಓಕೆ. ಇದು ಹಸಿ ವಾಸನೆ ಹೋಗೋವರ್ಗು ಫ್ರೈ ಮಾಡ್ಬೇಕಲ್ಲ? ಆಮೇಲೆ ಒಂದು ಅರ್ಶಿನ ಬೇಕು, ಕೊಡ್ತೀನಿ. ಟರ್ಮರಿಕ್ ಪೌಡರ್, ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಲ್ಲ? ಚಿಕನ್ ಕೀಮಾ ಫ್ರೈ ಅಲ್ಲ ಇದು? ಹೌದು, ಚಿಕನ್ ಕೀಮಾ ಫ್ರೈ ಮಾಡ್ತಾ ಇದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಈರುಳ್ಳಿನ ಚಿಕನ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಮೆಣಸಿನ್ಕಾಯಿ ಸಾಕಾ? ಓಕೆ. ಒಟ್ಟು ಎಷ್ಟು ಹಾಡುಗಳಿದೆ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿದೆ. 5 ಹಾಡು ಮಾಡಿ? 5 ಹಾಡು. ಅದ್ರ ಎಲ್ಲ ಪ್ರತಿಯೊಂದು ಸಾಂಗು ವಿಭಿನ್ನವಾಗಿದೆ. ಅಂದ್ರೆ ಫಸ್ಟ್ ಸಾಂಗ್ ಬಂದು ರ್ಯಾಪ್ ಸಾಂಗು. ಓಕೆ. ಸೆಕೆಂಡ್ ಬಂದು ಸಾಫ್ಟ್ ರಾಕ್, ಅಂದ್ರೆ ರಾಕ್ ವರ್ಷನ್ ಸಾಫ್ಟ್ ಆಗಿ ಯಾರು ಇದ್ ಮಾಡಿಲ್ಲ. ಓಕೆ ಸರ್. ಆ ಸಾಂಗ್ ಏನಂದ್ರೆ ಪಿಕ್ಚರೈಸೇಷನ್ ಬಂದು 48 ಫ್ರೇಮ್ಸ್ ಅಲ್ಲಿ ಮಾಡಿದೀವಿ. ಓಕೆ. ಸಾಂಗ್ ಬಂದು 120 BPM, ಅಂದ್ರೆ ಅಷ್ಟು ಫಾಸ್ಟ್ ಇದ್ದಾಗ ಫಾಸ್ಟ್ ವಿಡಿಯೋಸ್ ಮಾಡಬೇಕಾಗತ್ತೆ. ಇದು ಬಂದು ನಾವು ಸ್ಲೋ ಮೋಷನ್ ವಿಡಿಯೋನ ಫಾಸ್ಟ್ ಫ್ರೇಮ್ಸ್ ಅಲ್ಲಿ ಕುಣಿಸಿ, ಇದು ಹೊಸ ಪ್ರಯೋಗ ಮಾಡಿದ್ದೀರಾ? ಹೌದು, ವೆರಿ ಗುಡ್ ಸರ್. ಇದು ಚಿಕನ್ ಕೈಮಾ ಚೆನ್ನಾಗಿ ಸಣ್ಣದಾಗಿ ಮಾಡಿದಂತ ಚಿಕನ್ ಕೈಮಾ. ಈಗ ಉಪ್ಪು ಹಾಕೊಳ್ಳೋಣ. ಹಾಕಿ ಸರ್, ಹಾಕಿ. ಆಮೇಲೆ ಇನ್ನೊಂದು ಸಾಂಗ್ ಮಾಡಿದೀವಿ, ಅದು ಬಂದು ಕಂಪ್ಲೀಟ್ ಸೆಟ್ ಹಾಕ್ಬಿಟ್ಟು ಮಾಡಿದೀವಿ. ಓಕೆ. ಆ ಸಾಂಗ್ ಅಲ್ಲಿ ಇಬ್ಬರೇ ಇದ್ರು ಕೂಡ, ಹೀರೋ ಸೆಕೆಂಡ್ ಹೀರೋಯಿನ್ ಇಬ್ಬರೇ ಇದ್ರು ಕೂಡ, ಆ ಸಾಂಗ್ ಮಾಡಬೇಕಾದ್ರೆ 80 ಜನ ನಮಗೆ ಕ್ರೂ ಮೆಂಬರ್ಸ್ ಇದ್ರು. 40 ಫೀಟ್ ಕ್ರೇನು, ಆಮೇಲೆ 20 ಫೀಟ್ ಕ್ರೇನು, ಟ್ರ್ಯಾಕು, ಟ್ರಾಲಿ ಕಂಪ್ಲೀಟ್ ಎಲ್ಲ ಇತ್ತು. ಓಕೆ. ಆಮೇಲೆ ಅದು ಕೂಡ ಹೊಸದಾಗಿ ವಿಭಿನ್ನವಾಗಿ ಪ್ರಯತ್ನ ಅದೂನು. ಯಾಕೆಂದ್ರೆ ಒಂದು PP ಯೂಸ್ ಮಾಡ್ತಾರಲ್ಲ, ಅದೆಲ್ಲ ಒಂಥರ ಮಾಸ್ ಸಾಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ. ನಾವು ಆ PP ಇಟ್ಕೊಂಡು ಅದನ್ನ ಕಂಟೆಂಪ್ರರಿ ಸಾಂಗ್ ಅಲ್ಲಿ ಯೂಸ್ ಮಾಡಿದೀವಿ. ವೆರಿ ಗುಡ್. ಒಂದು ಕಂಟೆಂಪ್ರರಿ ಸಾಲ್ಸಾ ಮಿಕ್ಸ್ ವಿತ್ ಗಿಟಾರ್. ಇದು ಕೂಡ ಹೊಸ ವಿಭಿನ್ನ ಪ್ರಯತ್ನ ನಮ್ದು. ಓಹೋ ಓಹೋ. ಅಂದ್ರೆ ಹೊಸಬರಿಗೆ ಹೊಸ ರೀತಿದು ಏನಾದ್ರು ಮಾಡಬೇಕು ಅನ್ನೋ ಕುತೂಹಲ ಇರುತ್ತೆ, ಮಾಡಬೇಕು ಅನ್ನೋದು ತುಂಬಾ ಇರುತ್ತೆ. ಅವ್ರಿಗೆ ಅವಕಾಶ ಕೊಟ್ಟಾಗ ಏನೇನ್ ಮಾಡಕ್ ಸಾಧ್ಯ ಅನ್ನೋದು ನಮ್ಮ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಜೆಟ್ ನಿಮ್ಮ ಅಪ್ಪ ಫೈನಲೈಸ್ ಮಾಡ್ತಾ ಇದ್ರು ಅಥವಾ ನೀವೇ ಫೈನಲೈಸ್ ಮಾಡ್ತಾ ಇದ್ರ? ಇಲ್ಲ, ನಮ್ಮ ತಂದೆ ಬೇಕಾಗಿರೋ ಸಪೋರ್ಟ್ ಎಲ್ಲ ಮಾಡ್ತಾ ಇದ್ರು. ಬಟ್ ನನ್ಗೆ ಬ್ಯಾಕ್ ಬೋನ್ ಅಂದ್ರೆ ನಮ್ಮ ಬ್ರದರ್. ಅವರೇ ಫುಲ್ ಅವ್ರ ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆನೇ ಇದ್ರು. ಇನ್ನೇನ್ ಪಾಪ ನೀವು ಇನ್ನೇನ್ ಮಾಡ್ಕೊಂಡ್ಬರ್ತೀರ ಅಂತ ಭಯ ಬಂದ್ಬಿಡ್ತದೆ. ಇನ್ನೇನ್ ಮಾಡ್ತಾರೆ ಪಾಪ ಅವರು. ಇದಕ್ಕೆ ಖಾರದ ಪುಡಿ ಹಾಕೋಣ. ಹಾಕಿ ಸರ್. ಅಚ್ಕಾರದ ಪುಡಿ ಬೇಕಾ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅಚ್ಕಾರದ ಪುಡಿ. ಸ್ವಲ್ಪ ಹಾಕೊಳ್ಳೋಣ, ಯಾಕಂದ್ರೆ ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದೀವಲ್ಲ, ಟೇಸ್ಟ್ ಇರುತ್ತೆ. ಸಾಕಾ? ಸಾಕು. ಅದೇನದು? ಇದು ಗರಂ ಮಸಾಲ. ಹಾಕಿ ಸರ್. ಓಕೆ. ಇನ್ನೊಂದು ಖುಷಿಯಾಗಿ ಹೇಳಕ್ ಇಷ್ಟಪಡ್ತೀನಿ ಏನು ಅಂದ್ರೆ, ಯಾವ್ದು ಲೈವ್ ಪ್ರೋಗ್ರಾಮ್ ನಾನು ಇದುವರೆಗೂ ಕಾಲೇ ಮಾಡಿಲ್ಲ. 15 ವರ್ಷದಿಂದ ಲೈವ್ ಪ್ರೋಗ್ರಾಮ್ ಕಾಲ್ ಮಾಡ್ತಾ ಇದೆ. ಆ ಪ್ರೋಗ್ರಾಮ್ ಅಲ್ಲಿ 3-4 ಕಾಲ್ ನಂದೇ ಇರ್ತಾ ಇತ್ತು. ಆ ಪ್ರೋಗ್ರಾಮ್ ಯಾರ್ದಂದ್ರೆ ನಿಮ್ದೇನೆ. ಅವಾಗ 15 ವರ್ಷದಿಂದ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಕಾಯ್ತಾ ಇದ್ದೆ. ಇವಾಗ ತಿರ್ಗಾ ಹೀರೋ ಆಗಿ ನಮ್ಮ ಮುಂದೆ ನಿಂತಿದ್ದೀರಾ. ಏನ್ರಿ ಮುಳ್ಳಿ, ನೀವು ಇನ್ನ ಲೈಫ್ ಮಾಡ್ಕೊಂಡೇ ಇದ್ದೀರಾ. ನಾವು ಹೋಗ್ಲೇ ಹೀರೋಗಳಾಗ್ಬಿಟ್ವಲ್ರಿ ಮುಳ್ಳಿ ಅಂತ. ಥ್ಯಾಂಕ್ ಯು ಸರ್. ಹುಡುಗರು ಕಷ್ಟಪಟ್ಟು ಮುಂದೆ ಬರಬೇಕು, ಕಷ್ಟಪಟ್ಟಿರೋಲ್ಲ ಮುಂದೆ ಬರಬೇಕು. ಹೌದು, ಕಷ್ಟಪಟ್ಟಿರೋಲ್ಲ ಮುಂದೆ ಬರಲ್ಲ, ಕಷ್ಟಪಟ್ಟಿರೋಲ್ಲ ಮುಂದೆ ಬರಬೇಕು. ಅವಲೇ ಮಜಾ ಅದು. ಯಾಕಂದ್ರೆ ಎಲ್ಲಾರು ಏನ್ ಕೈ ಇಟ್ಕೊಂಡು ಸರ್ ನಿಮಗೆ ನೀವೇ ಹೀರೋಗಳಾಗಬೇಕು. ಹೌದು, ಸಿನಿಮಾ ಮಾಡ್ಬೇಕು ಅಂದ್ಬಿಟ್ಟು ತುಂಬಾ ಜನ ಪ್ರೊಡ್ಯೂಸರ್ಗಳ ಹತ್ರ ಓಡಾಡ್ದೆ ನಾನು. ಓಕೆ. ಯಾರು ಎಂಟರ್ಟೈನ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಮಾಮೂಲಿಯಾಗಿ ನಾಳೆ ಬಾ ನಾಡಿದ್ ಬಾ ಈ ತರ ಅಂದ್ರೆ ಮಾಡ್ತೀನಿ ಮಾಡಲ್ಲ ಅಂತ ಪಕ್ಕ ಯಾರು ಹೇಳಲ್ಲ, ಈ ತರ ಹೇಳ್ಕೊಂಡು ಕಳಿಸ್ತಾ ಇದ್ರು. ಎಸ್ ಸರ್. ಇನ್ನೊಂದೇನಂದ್ರೆ ನಾನ್ ಮಾಡ್ಬೇಕು ಅನ್ನೋದು ನಮ್ಮ ಮನೇಲಿ ಕೂಡ ಗೊತ್ತಿತ್ತು. ಹೌದಾ? ಬಟ್ ಏನಕ್ಕೆ ಇಷ್ಟು ದಿನ ಸಪೋರ್ಟ್ ಮಾಡಿರ್ಲಿಲ್ಲ ಅಂದ್ರೆ ನಾವು ಆಕ್ಚುಲಿ ನಂದೊಂದು ಬಿಸ್ನೆಸ್ ಪ್ಲಾನ್ಗೆ ಹೇಳಿದ್ರು ತಂದೆ ಇದ್ ಮಾಡು ಅಂತ. ಓಕೆ. 3 years ಇಂದ ಅದೊಂದು ಬಿಸ್ನೆಸ್ ಗೋಸ್ಕರ ಓಡಾಡ್ತಾ ಇದೆ. ಒಂದು ತುಮಕೂರು ರೋಡಲ್ಲಿ ಪೆಟ್ರೋಲ್ ಬಂಕ್ ಆಗ್ತಾ ಇದೆ. ಓಕೆ ಸರ್. ಅದಕ್ಕೆ ಓಡಾಡ್ತಾ ಇದೆ. ಅದು ಮುಗಿದ ತಕ್ಷಣ, ಆ ಪ್ರಾಜೆಕ್ಟ್ ಮುಗಿದ ತಕ್ಷಣ ನೀನ್ ಮಾಡು, ಗೋ ಹೆಡ್ ಅಂತ ಅಂದ್ರು. ಐ ವಿಲ್ ಸಪೋರ್ಟ್ ಯು ಅಂದ್ರು. ಯಾಕಂದ್ರೆ ನಾನು ಓಡಾಡ್ತಿದ್ದು ನೋಡಿದ್ರಲ್ಲ,
ಸಪೋರ್ಟ್ ಮಾಡಿದ್ರು. ಇವತ್ತು ಅವರು ಸಪೋರ್ಟ್ ಕೊಟ್ಟಿದ್ದಕ್ಕೆ ನನಗೆ ಈ ಸ್ಥಿತಿ. ಎಷ್ಟು ಬಜೆಟ್ ಸಿನಿಮಾದು? ಬಜೆಟ್ ಆಲ್ಮೋಸ್ಟ್ ಒಂದೂರು ದಾಟಿದೆ. ಯಾಕಂದ್ರೆ ಬಿಗ್ ಬಜೆಟ್ ಸಿನಿಮಾಗಳು ಏನ್ ಇದೆಯೋ ಅದಕ್ಕೆ ನಾವು ಮ್ಯಾಚ್ ಮಾಡ್ಬೇಕಲ್ಲ ಸರ್, ಬಂದಿದ್ದೀವಿ. ಮ್ಯಾಚ್ ಮಾಡ್ಬೇಕು. ಆಮೇಲೆ ಅಷ್ಟು ನಾವು ಖರ್ಚು ಮಾಡಿಲ್ಲ ಅಂದ್ರೆ ಸಿನಿಮಾ ರಿಚ್ನೆಸ್ ಬರಲ್ಲ. ಹೌದು, ಇಲ್ಲ ಆ ತರ ಎಲ್ಲ ಆಗ್ಬಿಡುತ್ತೆ. ಇದನ್ನ ಸ್ವಲ್ಪ ಬೇಯಕ್ಕೆ ಮುಚ್ಬೇಕಲ್ಲ, ನೀರ್ ಗೀರ್ ಹಾಕ್ತೀರಾ? ನೀರ್ ಬೇಡ, ಅದೇ ನೀರ್ ಬಿಟ್ಕೊಳ್ಳ. ನೀರ್ ಬಿಟ್ಕೊಳತ್ತಾ? ಬಿಟ್ಕೊಳ್ಳ. ಹಾಕ್ಬಿಡಿ ಸರ್, ಮುಚ್ಬಿಡಿ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ? ಒಂದು 2-3 ಮಿನಿಟ್ಸ್ ಸಾಕು. ಯಾಕಂದ್ರೆ ತುಂಬಾ ಚಿಕ್ಕ ಕ್ಯೂಬ್ಸ್ ಇರೋದ್ರಿಂದ ಬೇಗ ಬಂದ್ಬಿಡುತ್ತೆ. ಓಕೆ, ಓವರಾಲ್ ಮತ್ತೆ ಸಿನಿಮಾ ಬಗ್ಗೆ ಇನ್ನೇನು ಹೇಳ್ಬೇಕು? ಸಿನಿಮಾ ತುಂಬಾ ಚೆನ್ನಾಗಿ, ತಂದೆ ಸಪೋರ್ಟ್ ಮಾಡಿದ್ದಾರೆ, ಅಣ್ಣ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತಿದ್ದಾನೆ, ಸಿನಿಮಾ ಮಾಡಿಸಿದ್ದಾರೆ. ಸಿನಿಮಾ ಬಿಡುಗಡೆ ರೆಡಿ ಆಗ್ಬಿಟ್ಟಿದೆ, ಮಾರ್ಚ್ ರಿಲೀಸ್ ರಿಲೀಸ್ ಆಗಿದೆ. ಎಲ್ಲೆಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ? ಮೈನ್ ಥಿಯೇಟರ್ ಎಲ್ಲಿ ಸಿಗ್ತಾ? ನಮ್ಮ ಕೆಂಪೇಗೌಡ ರಸ್ತೆನಲ್ಲಿ. ಅದೇ ಮೇನ್ ಥಿಯೇಟರ್ ಇದೇ ಮಾಡ್ಬೇಕು ಅಂತಾನು ಐಡಿಯಾಗಳಿಲ್ಲ. ಸಿನಿಮಾ ಏನು ಅಂದ್ರೆ ಚೆನ್ನಾಗಿ ಮಾಡಿದೀವಿ, ಅದನ್ನ ತಲುಪಿಸೋ ಐಡಿಯಾಗಳು ತುಂಬಾ ಇದೆ, ಅದನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಮಾಡಿ ಸರ್, ಮಾಡಿ. ಹೊಸದಾಗೆಲ್ಲ ಮಾಡ್ತಾ ಇದೀರಾ ಆದ್ಮೇಲೆ ಅದಕ್ಕೂ ಏನೋ ಐಡಿಯಾ ಇಟ್ಟಿರ್ತೀರಾ? ಆಗುತ್ತೆ ಖಂಡಿತವಾಗ್ಲು. ಯಾಕಂದ್ರೆ ನಮ್ಗೇನಂತ ಹೇಳಿದ್ರೆ, ಸಿನಿಮಾ ಮಾಡಿ 100 ರೂಪಾಯಿ ಹಾಕಿ 200 ರೂಪಾಯಿ ತೆಗೆದಿರೋ ಪರವಾಗಿಲ್ಲ, ಹಾಕಿರೋ 100 ರೂಪಾಯಿ ವಾಪಸ್ ಬಂದ್ರೆ ನೀವು ಇನ್ನ ಸಿನಿಮಾ ಮಾಡ್ತೀರಾ. ಆ 100 ರೂಪಾಯಿ ಬರೋದಿಲ್ಲ, 10 ರೂಪಾಯಿ ವಾಪಸ್ ಬಂತು ಅಂದ್ರೆ ಸಿನಿಮಾ ಮಾಡೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ, ಅಯ್ಯೋ ಇದೇನಕ್ಕಪ್ಪ, ಏನಕ್ಕೆ ಮಾಡಕ್ ಹೋದ್ವಿ ಅಂತ ಆಮೇಲೆ ಯೋಚನೆ ಮಾಡ್ಬೇಕಾಗುತ್ತೆ. ದುಡ್ಡು ಕಳ್ಕೊಂಡು ಯೋಚನೆ ಮಾಡೋದು ಬೇಡ, ದುಡ್ಡು ತೆಗಿಯಕ್ಕೆ ಯೋಚನೆ ಮಾಡಿ. ನೀವು ಹಾಕಿರೋ ದುಡ್ಡು ಫಸ್ಟ್ ಬರ್ಲಿ, ನಿಮ್ಮ ಅಪ್ಪ ಅಮ್ಮನ ಖುಷಿ ಆಗ್ಲಿ. ಅವಾಗಲೇ ಇನ್ನೊಂದು ಸಿನಿಮಾ ಮಾಡಕ್ ಹೇಳ್ತಾರೆ. ಇಲ್ಲ ಅಂದ್ರೆ ಈ ಸಿನಿಮಾ ವಿಷಯ ಮಾತಾಡಕ್ಕಾಗಲ್ಲ ನಾವು. ಓಕೆ, ಇನ್ನೇನು ಹಾಕೋದು? ಸೋಯಾ ಸಾಸ್ ಹಾಕ್ಬೇಕು. ಸ್ವಲ್ಪನಾ? ಸ್ವಲ್ಪ ಹಾಕಿ ಸರ್. ಸೋಯಾ ಸಾಸ್ ಏನಕ್ಕೆ ಅಂದ್ರೆ ಹುಳಿ ಇರುತ್ತೆ, ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಅಲ್ಲ. ಓಕೆ, ನೋಡಿ ಆಯ್ತಾ? ಇನ್ನೇನ ಮಾಡ್ಬೇಕಾ ನೋಡಿ ಅಮಿತ್? ಇದೇನಂದ್ರೆ ಎಲ್ಲಾರು ಚೈನೀಸ್ ಸಪರೇಟ್ ಮಾಡ್ತಾರೆ, ಇದು ಇಂಡಿಯನ್ ಸಪರೇಟ್ ಮಾಡ್ತಾರೆ. ನಾನು ಎರಡು ಮಿಕ್ಸ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಈಗ ಲಾಸ್ಟ್ ಅಲ್ಲಿ ಹಾಕಿ ಕೊತ್ತಂಬರಿ ಸೊಪ್ಪು. ವೆರಿ ಗುಡ್. ಕೀಮಾ, ಚಿಕನ್ ಕೀಮಾ ಫ್ರೈ ಏನ ಮಾಡಿದ್ದಾರೆ, ನೋ ಪ್ರಾಬ್ಲಮ್. ಒಟ್ಟಾರೆ ಸಿನಿಮಾದ ಬಗ್ಗೆ ಏನ್ ಹೇಳ್ಬೇಕು ಅಂತ ಇದ್ದೀರಾ? ಒಂದೊಳ್ಳೆ ಸಿನಿಮಾ ಕೊಟ್ಟಿದೀವಿ, ತುಂಬಾ ಅದ್ಭುತವಾದ ಸಿನಿಮಾ. ಪ್ರತಿಯೊಬ್ರು ಬರಬೇಕು, ಬೆನ್ ತಟ್ಟಬೇಕು. ನಾವೇನೇ ಮಾಡಿದ್ರು ಅಲ್ಟಿಮೇಟ್ ಆಗಿ ಕೊನೆಗೆ ಪ್ರೇಕ್ಷಕರ ಮೇಲೆ ಡಿಪೆಂಡ್ ಆಗೋದು. ಆ ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಎಲ್ಲ ಪ್ರತಿಯೊಬ್ರು ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಗ್ಯಾರಂಟಿ ಇದೆ. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆ ಅದ್ಭುತವಾಗಿರೋ ಸಿನಿಮಾ ಮಾಡಿದ್ದೀರಾ. ಆ ಸಾಂಗ್ ಎಲ್ಲ ನೋಡಿದ್ವಿ ನಾವು. ನೀವು ಚೆನ್ನಾಗಿ ಮಾಡಿದ್ದೀರಾ. ಚೆನ್ನಾಗಿ ಮಾಡೋದನ್ನ ಇನ್ನೂ ಸ್ವಲ್ಪ ಮಾತಾಡೋಣ. ಅದಕ್ಕಿಂತ ಮೊದಲು ಇದು ಆಗಿದೆ ಅನ್ಕೊಂಡಿದ್ದೀನಿ. ಆಗಿದೆ. ಚಿಕನ್ ಕೀಮಾ ಫ್ರೈ ರೆಡಿ. ಥ್ಯಾಂಕ್ ಯು ಅಮಿತ್. ಚಿಕನ್ ಕೀಮಾ ಹೆಂಗ್ ಬರುತ್ತೋ ಏನೋ, ನಿಮ್ಮ ಸಿನಿಮಾ ಚೆನ್ನಾಗಿ ಬರಬೇಕು. ಸಿನಿಮಾದಲ್ಲಿ ನಿಮ್ಮ ಹೆಸರು ತುಂಬಾ ಬರಬೇಕು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನೀವು ಹಾಕಿರುವಂತ ಕಾಸು ರಿಟರ್ನ್ ಬರಬೇಕು. ಹೌದು, ನಿಜ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿಗ್ ಭಯಂ ಚಿತ್ರದ ಹೀರೋ ಅವ್ರು ಬಂದಿದ್ದಾರೆ. ಅದ್ಭುತವಾದಂಥ ಹೀರೋ. ನಿರ್ದೇಶನ ಕೆಲಸನೂ ಕೂಡ ಮಾಡಿದ್ದಾರೆ, ಸಾಹಿತ್ಯ ಬರೆದಿದ್ದಾರೆ, ಎಡಿಟಿಂಗ್ನ ಕಲ್ತ್ಕೊಂಡು ಸ್ವಲ್ಪ ಎಡಿಟಿಂಗು ಮಾಡಿದ್ದಾರೆ. ಇಷ್ಟು ಸಣ್ಣ ವಯಸ್ಸಲ್ಲಿ ಎಲ್ಲ ಕಲ್ತು ಒಂದು ಸಿನಿಮಾ ಮಾಡಿದ್ದಾರೆ. ಮುಂದೆ ಒಂದಿನ ಇನ್ನೂ ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡುವಂಥ ಸಾಧ್ಯತೆಗಳೆಲ್ಲ ಕಾಣ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿಗ್ ಭಯಂ ಚಿತ್ರದ ಹೀರೋ ಅವರು ಇದನ್ನು ಮಾಡಿ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಚಿಕನ್ ಕೈಮಾ ಫ್ರೈ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಹಸಿ ಮೆಣಸಿನಕಾಯಿ, ಚಿಕನ್ ಕೈಮಾ, ಉಪ್ಪು, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಹಾಕಿ ಹುರಿದು ಕೊನೆಗೆ ಸೋಯಾ ಸಾಸ್, ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಕೈಮಾ ಫ್ರೈ ರೆಡಿ ಟು ಈಟ್. ಸಿನಿಮಾ ಒಟ್ಟಾರೆ ಇನ್ನೊಂದು 20 ದಿವಸದಲ್ಲಿ ಬಿಡುಗಡೆ ಆಗ್ಬಿಡುತ್ತೆ. ಸಿನಿಮಾದಲ್ಲಿ ಏನಿದೆ? ಮಾರ್ಚ್ ಅಲ್ಲಿ ಬಿಡುಗಡೆ ಮಾಡೋಣ ಅಂತ ಅನ್ಕೊಂಡು. ಹೌದು ಸರ್. ನನ್ನ ಸಿನಿಮಾ ಹ್ಯಾಲ್ಯುಸಿನೇಷನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಹೋಗುತ್ತೆ. ಓಕೆ, ಈ ತರ ವಿಭಿನ್ನವಾಗಿ ಒಂದು ಇಟ್ಕೊಂಡು ಯಾರು ಮಾಡಿಲ್ಲ. ಫಸ್ಟ್ ಹಾಫ್ ಅಲ್ಲೇನೆ 5 ಸಾಂಗ್ ಕೊಟ್ಟಿದ್ದೀನಿ. ಸೆಕೆಂಡ್ ಹಾಫ್ ಫುಲ್ಲು ಸಸ್ಪೆನ್ಸ್ ಥ್ರಿಲ್ಲರ್, ಡಿಫ್ರೆಂಟ್ ಆಗಿ ಪ್ಲೇ ಆಗುತ್ತೆ ಸೆಕೆಂಡ್ ಹಾಫ್. ಪ್ರತಿಯೊಬ್ರು ನೋಡಿದಾಗ ರಿಚ್ನೆಸ್ ಕಾಣುತ್ತೆ, ಜೊತೆಲ್ಲ ಮಜಾನೂ ಸಿಗುತ್ತೆ. ಒಂದು ಇಂಗ್ಲಿಷ್ ಫಿಲಮ್ ನೋಡಿದ್ನಪ್ಪ, ಹಾಲಿವುಡ್ ಮೂವಿ ಇದ್ದಂಗಿತ್ತು ಅಂತ ಹೇಳ್ತಾರೆ. ವೆರಿ ಗುಡ್. ಹೇಗಿದೆ? ಟೇಸ್ಟ್ ಮಾಡಿ ಸರ್. ಮೋಸ್ಟ್ಲಿ ನಿಮಗೆ ಖುಷಿ ಆಗ್ಬಿಡುತ್ತೆ. ಪರವಾಗಿಲ್ವೇ? ನನಗೂ ಚೆನ್ನಾಗಿ ಕುಕ್ ಆಗಿದೆ, ಕರೆಕ್ಟ್ ಆಗಿದೆ, ಉಪ್ಪು ಖಾರ ಎಲ್ಲ ಹಿಡ್ದಿದೆ. ನೀವೆಲ್ಲ ನಿಮ್ಮ ಕೆಲಸ ನಾನು ಮಾಡ್ತಾ ಇದ್ದೀನಿ. ವೆರಿ ಗುಡ್ ಸರ್. ಸಿನಿಮಾ ಗೆದೀತು ಅನ್ನೋದು ಪ್ರಾಕ್ಟಿಕಲ್ ಆಗಿ ನಿಮ್ಮ ಅಪ್ಪ ಹಾಕಿರೋ ಕಾಸು ವಾಪಸ್ ಬಂದಾಗ. ಹೌದು, ನಿಜ. ನಿಮ್ಮ ಅಣ್ಣ ಪಟ್ಟಂತ ಶ್ರಮಕ್ಕೆ ಕಾಸು ವಾಪಸ್ ಬಂದಾಗ. ಹೌದು. ಆಮೇಲೆ ನಿಮ್ಗೆ ಹೀರೋ ಸಖತ್ತಾಗಿ ಮಾಡಿದ್ದೆ ಅವೆಲ್ಲ ಆಮೇಲೆ. ನನ್ನ ಒಂದು ಓನ್ ಒಪಿನಿಯನು,
ಅವ್ರು ಇನ್ನೊಂದು ಪಿಕ್ಚರ್ಗೆ ಕಾಸು ಹಾಕ್ಬೇಕು, ಹೌದು. ಇನ್ನೊಂದು ಪಿಕ್ಚರ್ ಮಾಡಬೇಕು ಅಂದ್ರೆ ಫಸ್ಟ್ ಹಾಕಿರೋ ಕಾಸು ವಾಪಸ್ ಬರಬೇಕು. ಹೌದು. ಅದೇ ನಿಟ್ಟಲ್ಲಿ ಯೋಚನೆ ಮಾಡು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಿಮಗೆ ನಿಮ್ಮ ಮಯ್ಯಾಸ್ ಅವರು ಒಂದು ಬೇಲ್ಬಾರನ್ನ ಕೊಡ್ತಾ ಇದಾರೆ. ಬೇಜಾರಾದಾಗ ಬೇಲ್ಪುರಿ ತಿನ್ಬೇಕು ಅಂತ ಹೀರೋ ಆಗ್ಬಿಡ್ತೀರಾ. ನೆಕ್ಸ್ಟ್ ರೋಡ್ ಸೈಡ್ ಅಲ್ಲಿ ಹೋಗಿ ಬೇಲ್ಪುರಿ ತಿನ್ನಕ್ಕಾಗಲ್ಲ. ಟೇಕ್ ದಿಸ್ ಬೇಲ್ಬಾರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮಿತ್. Thank you, sir. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮಿತ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಮಿತ್ ಅವರು ಬಂದಿದ್ರು. ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಮಾಡೋದು ಪ್ಯಾಷನ್. ಮುರಳಿಯವರೇ, ಶೋಕಿಗೋಸ್ಕರ ಸಿನಿಮಾ ಮಾಡಿರೋದಲ್ಲ ಇದು ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಅವ್ರ ಜೊತೆ ಮಾತುಕತೆ ಮಾತಾಡಿದೀವಿ. ಮಾರ್ಚ್ ತಿಂಗಳಲ್ಲಿ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ದುಡ್ಡು ಕೊಟ್ಟು ನೋಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮುರಳಿ, ನಾವು ಬರ್ಬೇಕ್ರಿ ಈ ಕಾರ್ಯಕ್ರಮಕ್ಕೆ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.